ಓಕೆ. ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ, ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ಸ್ನೇಹಿತರೆ, ನಿನ್ನೆ ಏನೋ ಲ್ಯಾಪ್‌ಟಾಪಲ್ಲಿ ಪ್ರಾಬ್ಲಮ್ ಆಗಿತ್ತು. ಆದ್ರಿಂದ ಮಾಡೋಕ್ಕಾಗಲಿಲ್ಲ. ಸೊ, ಇವತ್ತು ಮಾಡ್ತಾ ಇದ್ದೀನಿ. ಅದಕ್ಕೆ ಕ್ಷಮೆ ಇರಲಿ. ಸೊ, ಇಂದಿನ ವಿಚಾರ, ಸತ್ಸಂಗದ ಕಾರ್ಯಕ್ರಮದ ವಿಷಯ ಆರೋಗ್ಯದ ಸೂತ್ರಗಳು. ನಿನ್ನೆ ಸ್ವಲ್ಪ ಹೇಳಿದ್ದೆ, ಬಟ್ ಕೆಲವರು ಅದನ್ನು ಕಾನ್ಸಂಟ್ರೇಟ್ ಮಾಡಿಲ್ಲ. ಆದ್ರಿಂದ ಮತ್ತೊಮ್ಮೆ ಹೇಳ್ತೀನಿ. ಆರೋಗ್ಯ ಅಂತಂದರೆ ನಮಗೆ 7 ರೀತಿಯ ಆರೋಗ್ಯಗಳು ಮನುಷ್ಯನಿಗೆ ಬಹಳ ಬಹಳ ಮುಖ್ಯ. ನಮ್ಮೆಲ್ಲರಿಗೂ ಗೊತ್ತಿರೋದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ. ಅದು ಬಿಟ್ಟರೆ ಆತ್ಮಿಕ ಆರೋಗ್ಯ ಕೆಲವ್ರಿಗೆ ಮಾತ್ರ ಗೊತ್ತಿದೆ, ಎಲ್ಲರಿಗೂ ಇದು ತಿಳಿದಿಲ್ಲ. ಇದು ಮೂಲವಾಗಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇದರಲ್ಲಿ ಈ 3 ಬಿಟ್ಟು ಮತ್ತೆ 4 ಅತ್ಯದ್ಭುತವಾದಂತಹ ಆರೋಗ್ಯ ಅದನ್ನು ಕೂಡ ಇದ್ದರೆ, ಇದು 7 ಕೂಡ ಸಪ್ತ ಸ್ವರಗಳ ಹಾಗೆ ಕೆಲಸ ಮಾಡುತ್ತೆ. 7 ಬಣ್ಣಗಳು, 7 ಸ್ವರಗಳು, 7 ಋಷಿಗಳು, ರೈನ್ಬೋ ಕಲರ್ಸ್ ಅಂತ ಏನಿದೆಯೋ ಆ ರೀತಿ ಎಲ್ಲವೂ ಕೂಡ ಬಹಳ ಬಹಳ ಅತ್ಯಮೂಲ್ಯವಾದದ್ದು. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆತ್ಮಿಕ ಆರೋಗ್ಯ, ಇದರ ಜೊತೆಗೆ ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಭಾವನಾತ್ಮಕವಾದ ಆರೋಗ್ಯ. ಇದು ಒಂದೇ ನಮ್ಮನ್ನ ಉನ್ನತಿಗೊಳಿಸೋದು, ಔನ್ನತಿಗೊಳಿಸೋದು. ನಮಗೆ ಅನಾರೋಗ್ಯ, ಆರೋಗ್ಯ ಅಥವಾ ಬಡತನ, ಶ್ರೀಮಂತಿಕೆ, ಜ್ಞಾನ, ಅಜ್ಞಾನ, ನಕಾರಾತ್ಮಕ, ಸಕಾರಾತ್ಮಕ, ಇದು ಎರಡೂ ಕೂಡ ಇದೆಲ್ಲವೂ ಕೇವಲ ಈ ಭಾವನೆಗಳಿಂದ ಮಾತ್ರನೇ ಮೂಲವಾಗುತ್ತೆ. ಆದ್ದರಿಂದ ಭಾವನಾತ್ಮಕವಾದ ಆರೋಗ್ಯ ಬಹಳ ಬಹಳ ಮುಖ್ಯ. ಇದ್ರ ಜೊತೆಯಲ್ಲಿ ಕೌಟುಂಬಿಕ ಆರೋಗ್ಯ, ಅಂದರೆ ಮನೆಯಲ್ಲಿ ಯಾರ್ಯಾರು ಇರ್ತಾರೋ, ಗಂಡ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅಥವಾ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು. ಸೊ ಕೆಲವೊಬ್ಬರು ಮನೆಯಲ್ಲಿ 6 ಜನ, 7 ಜನ, 9 ಜನ, ದೊಡ್ಡ ಕುಟುಂಬಗಳು ಇರ್ತವೆ. ಇವರೆಲ್ಲರೂ ಕೂಡ ಮನೆಯಲ್ಲಿ ಇರುವಂಥ ಅಷ್ಟು ಸದಸ್ಯರು ಇದನ್ನು ಕುಟುಂಬ ಅಂತಾರೆ. ಈ ಒಂದು ಆರೋಗ್ಯವು ಬಹಳ ಬಹಳ ಮುಖ್ಯ. ಕೇವಲ ದೈಹಿಕ ಆರೋಗ್ಯ ಮಾತ್ರವಲ್ಲ, ಇದ್ರ ಜೊತೆಗೆ ಆರ್ಥಿಕ ಆರೋಗ್ಯ, ಅಂದರೆ ನಿಮ್ಮ ಹಣಕಾಸು, ವ್ಯಾಪಾರ, ವ್ಯವಹಾರ, ಎಷ್ಟು ನಿಮ್ಮ ಖರ್ಚಿದೆ, ಸಂಪಾದನೆ ಎಷ್ಟಿದೆ, ಸೊ ಉಳಿತಾಯ ಏನು ಮಾಡ್ತಾ ಇದ್ದೀರಾ, ಹೂಡಿಕೆ ಏನು ಮಾಡಿದ್ದೀರಾ, ಇದೆಲ್ಲವೂ ಕೂಡ ಆರ್ಥಿಕ ಆರೋಗ್ಯವನ್ನು ನಿಮಗೆ ಅಭಿವೃದ್ಧಿಪಡಿಸುತ್ತೆ. ಇದರ ಜೊತೆಗೆ ಸಾಮಾಜಿಕ ಆರೋಗ್ಯ, ಅಕ್ಕಪಕ್ಕದ ಮನೆಯವರು, ನೆರೆಹೊರೆಯವರು, ಬಂಧು ಬಳಗದವರು, ನಿಮ್ಮ ಗ್ರಾಹಕರು, ಗಿರಾಕಿಗಳು, ನಿಮ್ಮ ಒಡನಾಟದಲ್ಲಿರುವಂತಹ ವ್ಯಕ್ತಿಗಳು, ಇದೆಲ್ಲವೂ ಕೂಡ ಅತ್ಯದ್ಭುತವಾದ ಆರೋಗ್ಯವನ್ನು, ಅಂದರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ, ಅಭಿವೃದ್ಧಿ ತಂದುಕೊಡೋದಕ್ಕೆ ಬಹಳ ಬಹಳ ಹೆಲ್ಪ್ ಮಾಡುತ್ತೆ. ಇಷ್ಟು ಮಾತ್ರ ಅಲ್ಲ, ಯಶಸ್ಸು ಕೀರ್ತಿ ಗಳಿಸ್ಬೇಕಾದ್ರೂ, ಗುರಿ ಸಾಧನೆ ಮಾಡಬೇಕಾದ್ರೂ ಈ 7 ರೀತಿಯ ಆರೋಗ್ಯಗಳಿದ್ದಾಗ ನಾವು ಅತ್ಯದ್ಭುತವಾಗಿ ಎಲ್ಲವನ್ನ ಪ್ರಾಪ್ತಿಗೊಳಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಈಗ ಒಂದೊಂದಾಗಿ ನಾನು ನಿಮಗೆ ಅದರ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅರ್ಥ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾನು ಹೇಳಿದ್ದೆಲ್ಲವನ್ನ ನೀವು ಅಳವಡಿಸ್ಕೊಳ್ತಾ ಹೋದರೆ ನಿಮ್ಮ ಜೀವನದಲ್ಲೂ ಆರೋಗ್ಯಕರವಾದ ದೇಹ, ಮನಸ್ಸು, ಆತ್ಮ, ಇದರ ಜೊತೆಗೆ ಇನ್ನೂ 4 ಆರೋಗ್ಯಗಳನ್ನು ನೀವು ಪಡ್ಕೊಳ್ಬಹುದು. ಸೊ ಮೂಲವಾಗಿ ದೈಹಿಕ ಆರೋಗ್ಯ. ಈ ದೈಹಿಕ ಆರೋಗ್ಯಕ್ಕೆ ನಾವು ಮೊದಲನೇದಾಗಿ ಆಹಾರದಿಂದ ಆರೋಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬಹುದು. ಒಂದು, ನಾಲಿಗೆಗೆ ರುಚಿ ಇರುವಂತಹ ಆಹಾರ. ಇನ್ನೊಂದು, ನಾಲಿಗೆಗೆ ಕಹಿ, ಅಂದರೆ ರುಚಿ ಇಲ್ಲ ಅದು. ಉದಾಹರಣೆ, ಹಾಗಲಕಾಯಿ ರುಚಿಸಲ್ಲ. ಬೇವು ತಿಂತೀರಿ ನಾವು, ಬೇವು ಬೆಲ್ಲ, ಮುಖ ಒಂಥರ ಮಾಡ್ಕೊಳ್ತಾರೆ. ಕೆಲವರು ಸುಮ್ಮನೆ ಹಿಂಗೆ ತಿಂದಂಗೆ ಆಕ್ಟಿಂಗ್ ಮಾಡಿ ಹೊರಗಡೆ ಹೋಗಿ ಹುಗಿದು ಬಿಡ್ತಾರೆ. ಬೇವು ತಿನ್ನೋದಿಲ್ಲ, ಅಂದರೆ ಏನಾದರೂ ಸ್ವಲ್ಪ ಕಹಿ ಇದ್ರೆ ತಿನ್ನೋದಿಲ್ಲ. ಎಷ್ಟೊಂದು ಕಾಯಿಲೆಗಳಿಗೆ ನನಗೆ ತಿಳಿದಂಗೆ ಆಯುರ್ವೇದ ಮಾಡಿದ್ದೀನಿ. ಜೀರಿಗೆ ನಿಜವಾಗ್ಲೂ ಅಡುಗೆ ಮನೆಯಲ್ಲಿರುವಂಥ ಒಂದು ಅಮೃತ. ಅದನ್ನು ನೀವು ಹಾಗೆ ಕೊಟ್ಟರು ಸ್ವಲ್ಪ ಕಹಿ ಇರುತ್ತೆ. ಅದರಲ್ಲಿ ಏನಾದರೂ ಹುರಿದ್ಬಿಟ್ಟು ನೀವು ಪೌಡ್ರ್ ಮಾಡಿ ಹಾಲ್ಗೆ ಹಾಕ್ಕೊಂಡು ಕುಡಿಬೇಕು. ಅದು ಎಷ್ಟು ಕಹಿ ಇರುತ್ತೆ ಅಂತಂದರೆ ಕುಡಿಯೋಕ್ಕೆ ಮನಸ್ಸು ಬರಲ್ಲ, ಆದರೂ ನಿಮಗೆ ಆರೋಗ್ಯವನ್ನು ಪ್ರಾಪ್ತಿ ಮಾಡುತ್ತೆ. ಜೀರಿಗೆ ಅತ್ಯದ್ಭುತವಾದಂತಹ ಅಮೃತ. ಎಲ್ಲವೂ ಒಂದೊಂದು ರೀತಿ ಅಮೃತನೇ, ಬಟ್ ಜೀರಿಗೆ ನಿಜವಾಗ್ಲೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗೆ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನು ಕೆಲವರು ಉಪಯೋಗಿಸಲ್ಲ. ಏನಕ್ಕೆ ಅಂತಂದರೆ ಬಾಯಿಗೆ ರುಚಿ ರುಚಿ ಇರಬೇಕು. ಯಾವುದೆಲ್ಲ ನಿಮಗೆ ರುಚಿ ರುಚಿಯಾಗಿ ಇರುತ್ತೋ ಇದೆಲ್ಲವೂ ಕೂಡ ನಿಜವಾಗ್ಲೂ, ಅಂದರೆ ನೀವು ಮ್ಯಾನ್ ಮೇಡ್ ಥಿಂಗ್ಸ್, ಮನುಷ್ಯ ಮಾಡಿ ಅಡುಗೆ ಮಾಡ್ತಾನಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂದರೆ ಇದು ನಿಮಗೆ ಬೊಜ್ಜು ಬರಿಸುತ್ತೆ, ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ.
ನ್ಯಾಚುರಲ್ ಆಗಿ ಗಾರ್ಡ್ಮೇಡ್ ಥಿಂಗ್ಸ್ ಇದೆ. ಅಂದರೆ ಹಣ್ಣು, ಹಂಪಲು, ಸೌತೆಕಾಯಿ, ತರಕಾರಿಗಳು, ಸೊಪ್ಪು ಇವೆಲ್ಲ ಇದೆಯಲ್ಲ, ಇದು ನಿಮಗೆ ಖಂಡಿತವಾಗ್ಲೂ ರುಚಿ ಇದ್ರೆ ತಿನ್ನಿ, ರುಚಿ ಇಲ್ಲದೇ ಇದ್ರೂ ಕೂಡ ಅದನ್ನು ನಿಮಗೆ ಆರೋಗ್ಯಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದ್ದರಿಂದ ಆಹಾರ ಇದು ಮೂಲವಾಗಿ ನಿಮ್ಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸುತ್ತೆ. ಹೆಚ್ಚಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ. ಮೂಲವಾಗಿ ಆರೋಗ್ಯಕ್ಕೆ ಆಹಾರವನ್ನು ನಾವು ಸೇವನೆ ಮಾಡ್ತೀರಂದರೆ ಅನ್ನ, ಮುದ್ದೆ, ಚಪಾತಿ, ಬೆಳಿಗ್ಗೆ ಹೊತ್ತು ನಾನಾ ಥರ ತಿಂಡಿಗಳನ್ನು ಮಾಡಿಕೊಡ್ತಾರೆ ಮನೆಯಲ್ಲಿ. ಹೆಣ್ಮಕ್ಳು ನೂರಾರು ಥರ ಮಾಡ್ತಾರೆ. ಇದೆಲ್ಲವೂ ಕೂಡ ಸೂಕ್ತವಾಗಿರುವಂಥದ್ರಲ್ಲಿ ನಿಮಗೆ ಆಯ್ಕೆಗಳನ್ನು ಮಾಡಿಕೊಂಡು ತಿನ್ನಬಹುದು. ಇದರಲ್ಲಿ ಮೂಲವಾಗಿ ಆರೋಗ್ಯಕ್ಕೆ ಹಣ್ಣು, ತರಕಾರಿ, ಮೊಳಕೆ ಕಟ್ಟಿರುವಂತಹ ಕಾಳುಗಳು, ಸೊಪ್ಪುಗಳು, ಡ್ರೈ ಫ್ರೂಟ್ಸ್ಗಳು ಇದಕ್ಕೆ ಮೊಟ್ಟ ಮೊದಲ ಆದ್ಯತೆ ಮಾನ್ಯತೆಯನ್ನು ನೀಡಿ, ಇದರ ಜೊತೆಯಲ್ಲಿ ನೀವು ರಾಗಿ ಅಥವಾ ಸಿರಿಧಾನ್ಯಗಳು ಅಥವಾ ಗೋಧಿ, ಕೆಲವರಿಗೆ ಅನ್ನ, ರೈಸ್, ಸೊ ಇದನ್ನು ನೀವು ಬಳಸ್ಕೊಳ್ಬಹುದು ಅತ್ಯಲ್ಪವಾಗಿ. ಸೊ ಸಾಲಿಡ್, ಫ್ರೂಟ್ ಸಾಲಿಡ್ ಅಂತ ಕರೀತಾರೆ, ಅದನ್ನು ನೀವು ಸಾಲಿಡ್ ಮಾಡಿಕೊಂಡು ತಿನ್ನಬಹುದು. ಮೊಳಕೆ ಕಟ್ಬಿಟ್ರೆ ಕಾಳುಗಳೆಲ್ಲ ಮೆತ್ತಗಾಗುತ್ತೆ. ಅದಕ್ಕೆ ನೀವು ಉಪ್ಪು ಖಾರ ಹಾಕ್ಕೊಂಡು ಕೂಡ ತಿನ್ನಬಹುದು, ಅಥವಾ ಜೇನುತುಪ್ಪ ಹಾಕ್ಕೊಂಡು ಕೂಡ ತಿನ್ನಬಹುದು. ಇದು ದಿನನಿತ್ಯ 1 ಕಪ್ಪು, ಒಂದು 5 ಥರ ಕಾಳುಗಳನ್ನು ಮೊಳಕೆ ಕಟ್ಟಿ ನೀವು ದಿನನಿತ್ಯ 1 ಕಪ್ ಸಾಕು, ಜಾಸ್ತಿ ಬೇಡ. ಬೆಳಿಗ್ಗೆ ಊಟ ಮಾಡಿ, ಮಧ್ಯಾಹ್ನ ಮಾಡಿ, ಅಥವಾ ಸಂಜೆನೂ ಮಾಡಿ. ಈ 3 ಟೈಮಲ್ಲಿ ಯಾವುದಾದ್ರೂ ಒಂದು ಸಮಯ ಅದನ್ನು ತಿನ್ನೋದಕ್ಕೆ ನೀವು ಶುರು ಮಾಡಿದ್ರೆ ನಿಮ್ಮ ಆರೋಗ್ಯ ಅಭಿವೃದ್ಧಿ ಆಗೋದಕ್ಕೆ ಅತ್ಯದ್ಭುತವಾದಂತಹ ಹಾದಿ ಮಾಡಿಕೊಟ್ಟಂಗೆ ಆಗುತ್ತೆ. ಇದು ಮೊದಲನೇದು. ಎರಡನೇದು ಜಲ, ಅಂದರೆ ನೀರು. ಲಿಕ್ವಿಡ್ ಐಟಮ್ಗಳನ್ನು ನಾವು ತಗೊಳ್ತೀರಿ, ನೀರು ತಗೊಳ್ತೀರಿ, ಜ್ಯೂಸ್ ತಗೊಳ್ತೀರಿ, ಕಬ್ಬಿನ ಹಾಲು ಮತ್ತು ಶರ್ಬತ್ಗಳು ಇದನ್ನೆಲ್ಲ ಕುಡಿತಾ ಇರ್ತೀರಿ. ಇದ್ರ ಜೊತೆಗೆ ನಾವು ಟೀ ಕಾಫಿ ಕುಡಿತೀರಿ. ಟೀ ಕಾಫಿ ಜೊತೆಯಲ್ಲಿ ಹಾಲ್ ಡ್ರಿಂಕ್ಸ್ ಎಲ್ಲ ತಗೊಳ್ತೀರಿ. ಕೆಲವರು ಬೇರೆ ಬೇರೆ ಏನೇನೋ ವಿಧವಾಗಿರೋದನ್ನೆಲ್ಲ ತಗೊಳ್ತಾರೆ. ಅದೆಲ್ಲ ಯಾವುದು ಅವಶ್ಯಕತೆ ಇಲ್ಲ. ನೀರು, ಲಿಕ್ವಿಡ್, ನಮ್ಮ ದೇಹ ಪ್ರತಿನಿತ್ಯ, ಅಂದರೆ ಬೇಸಿಗೆಗಾಲದಲ್ಲಿ ಒಂದು 4ರಿಂದ 5 ಲೀಟ್ರ್ ಆದರೆ, ಚಳಿಗಾಲ ಮಳೆಗಾಲದಲ್ಲಿ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಕೆಲವ್ರಿಗೆ ಬಾಯಾರಿಕೆ ಹೆಚ್ಚಿರುತ್ತೆ, ಅವ್ರು ಮಾಡೋ ಕೆಲಸದ ಮೇಲೆ ಇದು ಎಷ್ಟು ನೀರು ಕುಡಿಬೇಕು ಅಂತ ಹೇಳುತ್ತೆ ಹೊರತು ಕೆಲವರೆಲ್ಲ ಇಷ್ಟು ನೀರು ಕುಡೀರಿ ಅಂತ, ಅಷ್ಟು ನೀರು ಅವ್ರಿಗೆ ಅವಶ್ಯಕತೆ ಇಲ್ಲ. ಕೆಲವ್ರಿಗೆ ಅದಕ್ಕಿಂತ ಹೆಚ್ಚಾಗಬೇಕಾಗಿರುತ್ತೆ. ಆದ್ದರಿಂದ ಅವ್ರು ಮಾಡೋ ವೃತ್ತಿ ಮೇಲೆ, ಅವ್ರು ಇರೋವಂತಹ ವಾತಾವರಣದ ಮೇಲೆ, ಅವರವರ ಒಂದೊಂದು ದೇಹಕ್ಕೆ ಅನುಗುಣವಾಗಿ ಬೇರೆ ಬೇರೆ 3 ಲೀಟ್ರಿಂದ 5 ಲೀಟ್ರ್ವರೆಗೂ ನೀರು ಕುಡಿಯುವಂತಹ ಪದ್ಧತಿಗಳಿದ್ದಾವೆ. ಇದನ್ನು ನೀವು ಕುಡ್ಕೊಳ್ಳಿ. ಊಟದ ಮಧ್ಯದಲ್ಲಿ ನೀರು ಕುಡಿಬೇಡಿ. ಊಟಕ್ಕಿಂತ ಮುಂಚೆ, ಊಟ ಆದ ನಂತರ ಒಂದು 3/4 ಗಂಟೆ, 1 ಗಂಟೆ ನಂತರ ಕುಡಿದ್ರೆ ಅದು ನಿಮ್ಮ ಜೀರ್ಣಕ್ರಿಯೆಗೆ ಬಹಳ ಬಹಳ ಸಹಾಯ ಮಾಡುತ್ತೆ. ಕೆಲವರು ಊಟದ ಮಧ್ಯದಲ್ಲಿ ಕುಡಿತಾರೆ, ಊಟ ಆಗಿದ ತಕ್ಷಣನೇ ಕುಡಿದು ಬಿಡ್ತಾರೆ. ಇದು ನಿಮ್ಮ ಆರೋಗ್ಯವನ್ನು ಹದಗೆಡಿಸೋದಕ್ಕೆ, ಅಂದರೆ ಅಭ್ಯಾಸ ಮಾಡಿಕೊಂಡ್ರೆ ನೀವು ಹೇಗೆ ಬೇಕಾದರೂ ಇರುತ್ತೆ ದೇಹ. ಬಟ್ ಇದು ಆಯುರ್ವೇದಕ್ಕೆ, ಅಂದರೆ ನಿಸರ್ಗಕ್ಕೆ, ಆಯುರ್ವೇದ ಅಂತಂದರೆ ಏನಂತಂದರೆ ಏನೋ ಶಾಸ್ತ್ರ ಅಂತ ತಿಳ್ಕೊಬೇಡಿ. ಆಯುರ್ವೇದ ಅಂತಂದರೆ ನಿಸರ್ಗ ಅಂತ. ನಿಸರ್ಗವನ್ನು ಅರ್ಥ ಮಾಡಿಕೊಂಡು ನಿಸರ್ಗ ಜೊತೆ ಯಾರ್ಯಾರು ಹೆಜ್ಜೆ ಹಾಕ್ತಾರೆ ಇವ್ರಿಗೆಲ್ಲ ಆರೋಗ್ಯ ಪ್ರಾಪ್ತಿ. ನಿಸರ್ಗಕ್ಕೆ ವಿರುದ್ಧವಾಗಿ ಹೆಜ್ಜೆ ಹಾಕಿದ್ರೆ ಅನಾರೋಗ್ಯ ಪ್ರಾಪ್ತಿ. ಆದ್ದರಿಂದ ಆಯುರ್ವೇದ ಅಂತಂದರೆ ಏನೋ ಶಾಸ್ತ್ರ ಯಾರು ಹೇಳ್ತಾವ್ರೆ ಅದಲ್ಲ, ನಿಸರ್ಗ. ಆಯುರ್ವೇದ ಅಂದರೆ ನಿಸರ್ಗ ಅಂತ. ನಿಸರ್ಗಕ್ಕೆ ಅನುಗುಣವಾಗಿ ಇರುವಂತಹ ಎಲ್ಲ ಆಹಾರ ಪದಾರ್ಥಗಳು, ಆ ಒಂದು ನಿಮ್ಮ ನಿತ್ಯ ಕರ್ಮಗಳು, ದಿನಚರಿ ನಿಸರ್ಗಕ್ಕೆ ಅನುಗುಣವಾಗಿದ್ದರೆ ನಿಮ್ಗೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಸೊ ದೇಹ, ಮನಸ್ಸು, ಆತ್ಮ ಈ 3 ಕೂಡ ನಿಸರ್ಗದಲ್ಲೇ ಅಡಕವಾಗಿದೆ. ಇದು ಮೊದಲನೇದು. ಇದು ಎರಡನೇದು ಬಂದು ಒಂದು ಆಹಾರ ಆಯಿತು. ಎರಡನೇದು ದೇಹವನ್ನು ದಂಡಿಸುವಂಥದ್ದು. ಅಂದರೆ ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ಏನೋ ಒಂದು ನೀವು ದೇಹಕ್ಕೆ ಕಸರತ್ತು ಕೊಡಬೇಕು. ಆ ಕಸರತ್ತನ್ನು ಕೊಡೋದನ್ನು ಕಲ್ತ್ಕೊಳ್ಬೇಕು. ನೀವು ಸಿಟಿ ಮಾರ್ಕೆಟಲ್ಲಿ ಕೂಲಿ ಕೆಲಸ ಮಾಡೋರು ನೋಡಿ, ಮೂಟೆ ಎತ್ತುತ್ತಾರೆ. ಒಂದು ಮೂಟೆಗೆ 10 ರೂಪಾಯಿನೋ 15 ರೂಪಾಯಿನೋ ಕೊಡ್ತಾರೆ. ಗೋಡನ್ನಿಂದ ತಗೊಂಡು ಬಂದು ಲಾರಿಲಿ ಹಾಕಬೇಕು. ಒಂದು ಟ್ರಿಪ್, ಒಂದು ಲಾರಿಲಿ ಒಂದು 100 ಮೂಟೆ ಬರಬೇಕು. ಒಂದು 2-3 ಜನ ಬಂದು 30 ಮೂಟೆ ಹೊರ್ತಾರೆ ಒಂದು ಟ್ರಿಪ್ಗೆ. ಆ ಥರ ದಿನಕ್ಕೆ ಒಂದು 10 ಟ್ರಿಪ್ ಹೊರ್ತಾರೆ. ಒಳ್ಳೆ ಆದಾಯ ಪ್ಲಸ್ ಒಳ್ಳೆ ಕಸರತ್ತು. ಅವ್ರು ಯಾವ ಜಿಮ್ಗೆ ಹೋಗಲ್ಲ, ಯಾವ ಪ್ರೋಟೀನ್ ತಗೊಳ್ಳಲ್ಲ, ಸ್ಟೆರಾಯ್ಡ್ ತಗೊಳ್ಳೋದಿಲ್ಲ. ಆದರೂ 6 ಪ್ಯಾಕ್ ಬಂದಿರುತ್ತೆ ಅವ್ರಿಗೆ. ವಯಸ್ಸೆಷ್ಟು ಅಂದರೆ 60 ವರ್ಷ, 65, 70 ವರ್ಷ ಇರುತ್ತೆ. ಎಂಥ ಗಟ್ಟಿಮುಟ್ಟಿಗಿರ್ತಾರೆ ಅಂತಂದರೆ ಅದ್ಭುತ. ರೀಸನ್ ಏನು ಅಂದರೆ ಕೆಲಸ ಮಾಡ್ತಾರೆ. ಕೆಲಸ ಅಂದರೆ ದೇಹವನ್ನು ದಂಡಿಸ್ತಾರೆ. ನೀವು ಅದೇ ರೀತಿ ಹಳ್ಳಿ ಕಡೆ ರೈತರುಗಳನ್ನು ನೋಡಬಹುದು. ಎಲ್ಲ ಕೆಲಸಗಳನ್ನು ಅವರೇ ಮಾಡ್ತಾರೆ. ಆದ್ದರಿಂದ ದೇಹವನ್ನು ದಂಡಿಸುವಂಥ ಕೆಲಸ. ಸಿಟಿಲಿರೋರು ಏನು ಮಾಡ್ತಾರೆ,
ಸಂಪಾದನೆಗೆ ಹೆಚ್ಚು ಬೆಲೆ ಕೊಡ್ತಾರೆ ಹೊರತು ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ. ಆದ್ರಿಂದ ವಾಕಿಂಗ್ ಮಾಡೋದು ಬೇಸಿಕ್. ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ. ಸಂಜೆ ಆಗ್ಲಿಲ್ಲ ಅಂದ್ರೆ ರಾತ್ರಿ 1 ಗಂಟೆ. ಯಾವಾಗ ನಿಮಗೆ ಸಮಯ ಸಿಗುತ್ತೋ ಆಗ 1 ಗಂಟೆ ನಿರಂತರವಾಗಿ ವಾಕಿಂಗ್ ಮಾಡೋದು ಕಲ್ತ್ಕೊಳ್ಳಿ. ಒಂದು ಸ್ಟಾಪ್ ಅಂದ್ರೆ ಒಂದು ಬ್ರೇಕ್ ತಗೊಳ್ಳಿ ಅರ್ಧ ಗಂಟೆಗೆ. ಇಲ್ಲಾಂದ್ರೆ 1/4 ಗಂಟೆಗೆ ಒಂದು ಬ್ರೇಕ್ ತಗೊಳ್ಳಿ, ತೊಂದರೆ ಇಲ್ಲ. ಬಟ್ 1 ಗಂಟೆ ವಾಕಿಂಗ್ ಮಾಡಲೇಬೇಕು ನೀವು. ಅದರಲ್ಲೂ ಬರಿಗಾಲಿನ ನಡಿಗೆ ಅತ್ಯದ್ಭುತವಾದಂತಹ ಆರೋಗ್ಯಕ್ಕೆ ನಿಮಗೆ ಬಹಳ ಬಹಳ ಅನುಕೂಲ ಮಾಡಿಕೊಡುತ್ತೆ. ಶೂ ಹಾಕೊಂಡು, ಸಾಕ್ಸ್ ಹಾಕೊಂಡು, ಚಪ್ಪಲಿ ಹಾಕೊಂಡು ವಾಕಿಂಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬರಿಗಾಲಿನ ನಡಿಗೆ ಅಂದ್ರೆ ಭೂಮಿಗೆ ನೇರವಾಗಿ ಸ್ಪರ್ಶವಾಗಬೇಕು ಪಾದ. ಆಗ ನಿಮಗೆ ಅತ್ಯದ್ಭುತವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇದ್ರ ಜೊತೆಗೆ ನೀವು ಜಿಮ್ಗೆ ಹೋಗ್ಬಹುದು, ಏರೋಬಿಕ್ಸ್ ಮಾಡಬಹುದು, ಏನೋ ಲಾಫಿಂಗ್ ಥೆರಪಿ ಅಂತಿದೆ. ಏನೇನೋ ಇವತ್ತು ಆರೋಗ್ಯಕ್ಕೆ ಹಲವಾರು ಯೋಗಾಸನ ಮಾಡಬಹುದು. ಒಬ್ಬೊಬ್ರು ಒಂದೊಂದ್ ಥರ ಮಾಡಿಸ್ತಾರೆ. ಯಾವುದಾದ್ರೂ ಸರಿನೇ, ಪರ್ಟಿಕ್ಯುಲರ್ ಆಗಿ ದಿನನಿತ್ಯ ನೀವು ಮಾಡೋದನ್ನ ಕಲ್ತ್ಕೊಳ್ಳಿ. ಅತ್ಯದ್ಭುತವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇದೆಲ್ಲವೂ ಕೂಡ ದೇಹಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು. ಇನ್ನ ಮಾನಸಿಕ ಆರೋಗ್ಯಕ್ಕೆ ನೀವು ಪ್ರಶಾಂತವಾದ ಸ್ಥಳದಲ್ಲಿ ಇರುವುದು ಬಹಳ ಬಹಳ ಮುಖ್ಯ. ಉದಾಹರಣೆ ಪಾರ್ಕಲ್ಲಿರಬಹುದು, ನದಿ ತೀರ ಅಥವಾ ಬೆಟ್ಟ ಗುಡ್ಡಗಳು, ಸಮುದ್ರ ತೀರ. ಓವರಾಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ನೇಚರ್ಗೆ ಹತ್ತಿರವಾಗಿದ್ದಷ್ಟು ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಇದ್ರ ಜೊತೆಯಲ್ಲಿ ಏನಾದ್ರೂ ನೀವು ಧ್ಯಾನ ಮಾಡೋದನ್ನ ಕಲ್ತ್ಕೊಂಡ್ರೆ ಇದು ಬೋನಸ್ ಇದ್ದಂಗೆ. ಪ್ರಾಣಾಯಾಮ, ಧ್ಯಾನ ಅಂತಂದ್ರೆ ಏನು ಇಲ್ಲ. ಕೆಲವರೆಲ್ಲ ಏನೇನೋ ಹೇಳ್ತಾರೆ, ಅದೆಲ್ಲ ಏನು ಇಲ್ಲ. ಕಣ್ಣು ಮುಚ್ಚಿಕೊಂಡು ಉಸಿರಾಟವನ್ನ ಗಮನಿಸೋದು ಅಷ್ಟೇ ಧ್ಯಾನ, ಬೇರೆ ಏನೂ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀವು ತಿಳ್ಕೊಳಕ್ಕೂ ಹೋಗ್ಬೇಡಿ, ಅವಶ್ಯಕತೆನೂ ಇಲ್ಲ. ಅಕಸ್ಮಾತ್ ನಾನು ಇನ್ನೂ ಒಂದು ಹಂತ ಮೇಲೆ ಹೋಗ್ಬೇಕು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ಡೆಫಿನೆಟ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಧ್ಯಾನ ನಿಮಗೆ ಯಾವುದು ಸೂಟ್ ಆಗುತ್ತೆ. ನೀವು ಮಾಡ್ತಾ ಇರುವಂತಹ ವೃತ್ತಿಗೆ, ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣಕ್ಕೆ ಹೊಂದ್ಕೊಳ್ಳೋ ಹಾಗೆ ಕೆಲವೊಂದು ಧ್ಯಾನ ಕ್ರಿಯೆಗಳಿರ್ತವೆ. ಅದನ್ನು ನಾನು ಹೇಳ್ಕೊಡ್ತೀನಿ. ಆಗ ನೀವು ನಿಮಗೆ ಸೂಟೇಬಲ್ ಆಗೋರಂಥ ಧ್ಯಾನವನ್ನ ಮಾಡಿದಾಗ ನೀವು ಇನ್ನೊಂದು ಹಂತ ಮೇಲೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಬಟ್ ಕೆಲವರು ಅವ್ರಿಗೆ ಏನು ಗೊತ್ತಿರುತ್ತೋ ಅದನ್ನು ಹೇಳ್ಕೊಡ್ತಾರೆ, ಅಥವಾ ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನು ಮಾಡ್ತಾ ಇರ್ತೀರ. ಅದು ನಿಮಗೆ ಸೂಟ್ ಆಗೋದಿಲ್ಲ. ಆದ್ರಿಂದ ಕೆಲವೊಬ್ಬರಿಗೆ ಜನರಲ್ ಆಗಿ ಎಲ್ಲರೂ ಮಾಡುವಂಥದ್ದು ಉಸಿರಾಟವನ್ನ ಗಮನಿಸುವಂಥ ಧ್ಯಾನ ಕ್ರಿಯೆ. ಇದು ಅತ್ಯದ್ಭುತವಾದಂತಹ ಧ್ಯಾನ ಕ್ರಿಯೆ. ನಿಸರ್ಗದ ಜೊತೆಲಿ ಇದ್ರೆ ಪ್ಲಸ್ ಪ್ರಾಣಾಯಾಮ, ಧ್ಯಾನ ಮಾಡಿದ್ರೆ ನಿಮಗೆ ಅತ್ಯದ್ಭುತವಾದಂತಹ ಮಾನಸಿಕ ಆರೋಗ್ಯ ನಿಮಗೆ ಸಿಗುತ್ತೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಒಳ್ಳೊಳ್ಳೆ ಸ್ನೇಹಿತರೊಂದಿಗೆ ಬೆರೆಯೋದ್ರಿಂದ ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಬಟ್ ಮನಸ್ಸಿನ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರೋದು ಯಾವುದು ಅಂತಂದ್ರೆ ಸತ್ಸಂಗ. ಈಗ ನೀವು ಮಾಡ್ತಾ ಇರೋದು ಕೂಡ ಸತ್ಸಂಗ, ಇದು ಆನ್ಲೈನ್ ಸತ್ಸಂಗ. ನೇರವಾಗಿ ಕೆಲವರೆಲ್ಲ ನನ್ನನ್ನು ಭೇಟಿ ಮಾಡಿರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಇಲ್ಲಿ ಬಂದ್ರೆ ಏನೇನಾಗುತ್ತೆ, ಏನ್ ಸಿಗುತ್ತೆ, ಎಷ್ಟು ಸಿಗುತ್ತೆ. ಅದೆಲ್ಲವೂ ಕೂಡ ಬಂದವ್ರಿಗೆ ಮಾತ್ರ ಗೊತ್ತು, ಬರದಿದ್ದವ್ರಿಗೆ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸೊ ಬಂದಾಗ ನಿಮಗೂ ಅರ್ಥ ಆಗುತ್ತೆ. ಸೊ ಇದು ಸತ್ಸಂಗದಿಂದ ನಿಮಗೆ ಖಂಡಿತವಾಗ್ಲೂ ಸಾಧ್ಯ. ಒಂದು ಪಾಸಿಟಿವ್ ಸರ್ಕಲ್ ಅನ್ನ ಕ್ರಿಯೇಟ್ ಮಾಡಿ. ಸಕಾರಾತ್ಮಕವಾಗಿ ಮಾತಾಡೋರು, ಕ್ರಿಯಾತ್ಮಕವಾಗಿ ಮಾತನಾಡೋರು, ಸೃಜನಾತ್ಮಕವಾಗಿ ಮಾತಾಡೋರು, ಕೆಲಸಗಳನ್ನ ಮಾಡೋರು, ಒಂದು ಸಮಥಿಂಗ್ ಕ್ರಿಯೇಟಿವ್, ಥಿಂಕ್ ಬಿಗ್ ಅಂತಾರೆ. ಆ ರೀತಿ ಬೃಹದಾಕಾರವಾಗಿ ಥಿಂಕ್ ಮಾಡುವಂತಹ ವ್ಯಕ್ತಿಗಳ ಜೊತೆ ಇದ್ರೆ ಅದು ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚಾಗಿ ಪರಿಣಾಮವನ್ನು ಬೀರುತ್ತೆ. ಅದು ವಂಡರ್ಫುಲ್ ಆರೋಗ್ಯ. ಅಂದ್ರೆ ಮಾನಸಿಕ ಆರೋಗ್ಯಕ್ಕೆ ಈ ರೀತಿ ಸ್ನೇಹ ವಲಯ ಅಥವಾ ಸ್ನೇಹ ವರ್ಗ ಕೂಡ ಸಹಾಯ ಮಾಡುತ್ತೆ. ಕೆಟ್ಟ ನನ್ನ ಮಕ್ಕಳು, ದುಷ್ಟ ನನ್ನ ಮಕ್ಕಳು, ಈ ಕುಡಿಯೋದ್ ಕಲ್ಸ್ಕೊಡೋರು, ಸ್ಮೋಕ್ ಮಾಡೋದ್ ಕಲ್ಸ್ಕೊಡೋರು, ಇಸ್ಪೀಟ್ ಆಡೋವಂಥವ್ರು, ಬಾ ನಿನಗೆ ಕುದುರೆ ಬಾಲ ಇಡಿಸ್ತೀನಿ, ಕುದುರೆ ಬಾಲ, ಹೆಂಗಸರು ಚಟ ಮಾಡಿಸೋವಂಥವ್ರು, ಕೆಲವರು ಕಳ್ತನದ ಬುದ್ಧಿ, ಮೋಸ ಮಾಡುವಂಥವ್ರು, ದುರ್ಬುದ್ಧಿಗಳಿರುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಇಂಥವ್ರ ಜೊತೆ ಸೇರಿದ್ರೆ ಏನ್ ಮಾಡ್ತಾರೆ, ಎಲ್ಲಾ ದುಶ್ಚಟಗಳನ್ನು ಕಲಿಸ್ಕೊಟ್ಟು ನಿಮ್ಮ ಜೀವನವನ್ನ ನರಕ ಮಾಡೋದಲ್ದೇನೆ, ನೀನು ಮಾತ್ರ ಅಲ್ಲ, ನಿನ್ನ ಹೆಂಡತಿ, ಮಕ್ಕಳು, ಮನೇಲಿರೋರು ಎಲ್ಲರೂ ಕೂಡ ಕೆಡೋದಕ್ಕೆ, ಹಾಳಾಗೋದಕ್ಕೆ ಅನುಕೂಲ ಮಾಡಿಕೊಡುವಂತ ಕೆಲವರು ಬೇವರ್ಸಿಗಳು ಇದ್ದಾರೆ. ಸೊ ಇಂಥವ್ರಿಂದ ಸಾಧ್ಯವಾದಷ್ಟು ದೂರ ಇದ್ಬಿಡಿ. ಯಾಕೆಂದ್ರೆ ಇವರೇ ನಿಮ್ಗೆ ಶತ್ರುಗಳು. ಎಲ್ಲೋ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀನಿ, ನರಕಕ್ಕೆ ಹೋಗ್ತೀನಿ ಅಂತಿಲ್ಲ. ಇಲ್ಲಿ ಬದುಕಿದ್ದಾಗಲೇ ನೀವು ನರಕವನ್ನ ನೋಡಬಹುದು, ಬದುಕಿದ್ದಾಗಲೇ ಸ್ವರ್ಗವನ್ನು ಬೇಕಾದ್ರೂ ನಾವು ನಿರ್ಮಿಸ್ಕೊಳ್ಬಹುದು, ಸೃಷ್ಟಿಸ್ಕೊಳ್ಬಹುದು, ರೂಪಿಸ್ಕೊಳ್ಬಹುದು. ಯಾವಾಗ ನಮಗೆ ಇದರ ಅರಿವು ಬರುತ್ತೆ ಅಂತಂದ್ರೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತೇಳಿ ಎಲ್ಲಾ ಕಳ್ಕೊಂಡ್ಮೇಲೆ, ಅಯ್ಯೋ ನನಗೆ ಮುಂಚೆ ಗುರುಗಳು ಹೇಳಿದ್ರು, ನನ್ನ ಹೆಂಡತಿ ಹೇಳಿದ್ಲು, ನನ್ನ ಸ್ನೇಹಿತ ಹೇಳ್ದ, ಮಾಡಬೇಡ, ಹೋಗ್ಬೇಡ, ಆದ್ರೆ ಏನ್ ಮಾಡೋದು, ನನಗೆ ಅವಾಗ ಬುದ್ಧಿ ಇರ್ಲಿಲ್ಲ.
ಬುದ್ಧಿ ಯಾಕಿರ್ಲಿಲ್ಲ ಅಂದ್ರೆ ಜೋಬಲ್ ದುಡ್ಡಿತ್ತು, ಅದಕ್ಕೆ ಬುದ್ಧಿ ಇರ್ಲಿಲ್ಲ. ಈಗ ಜೋಬಲ್ ದುಡ್ಡಿಲ್ಲ, ಬುದ್ಧಿ ಬಂದ್ಬಿಡ್ತು. ಪ್ರತಿಯೊಬ್ಬ ಮನುಷ್ಯನಿಗೆ ಜೋಬಲ್ ದುಡ್ಡಿಲ್ಲ ಅಂದಾಗ್ಲೇ ಬುದ್ಧಿ ಬರೋದು. ಜ್ಞಾನೋದಯ ಯಾವಾಗ ಬರುತ್ತೆ ಅಂತಂದ್ರೆ ಖಾಲಿ ಹೊಟ್ಟೆ, ಖಾಲಿ ಜೋಬು, ಖಾಲಿ ಬುದ್ಧಿ, ಇವೆಲ್ಲ ಖಾಲಿ ಆಗ್ಬಿಡ್ಬೇಕು. ಅವಾಗ ಮನುಷ್ಯನಿಗೆ ಬುದ್ಧಿ ಬರ್ತದೆ. ಖಾಲಿ ಆದ್ಮೇಲೆ ಐತೆ ಬುದ್ಧಿ ಇದೆ, ಅದನ್ನ ದುರ್ಬುದ್ಧಿಗೆ ಉಪಯೋಗಿಸ್ಕೊಳ್ತಾವನೆ. ಈಗ ಖಾಲಿ ಆಗ್ಬಿಟ್ಟೈತಿ, ಈಗ ಬುದ್ಧಿ ಬಂತು. ಅದು ಬುದ್ಧಿ ಅನ್ನೋದಕ್ಕಿಂತ ಇನ್ನೊಬ್ರು ಇನ್ನೂ ಹೆಚ್ಚಾಗಿ ಹೇಳ್ತಾರೆ, ಅಯ್ಯೋ ಗುರುಗಳೇ, ನನಗೆ ಇವಾಗ ಜ್ಞಾನೋದಯ ಆಯ್ತು ಅಂತ. ನಾನು ಹೇಳ್ದಾಗ ಜ್ಞಾನೋದಯ ಆಗಿಲ್ಲ, ಈಗ ಜ್ಞಾನೋದಯ ಆಯ್ತಂತ ಅವನಿಗೆ. ಯಾಕೆ ಅಂತಂದ್ರೆ ಜೋಬ್ ಎಲ್ಲ ಪೂರ್ತಿ ಖಾಲಿ ಆಗ್ಬಿಟ್ಟಿದೆ, ಜೊತೆಲಿ ಒಂದಷ್ಟು ಸಾಲಗಳು ಕೂಡ ಆಗಿದೆ, ಹೊಟ್ಟೆ ಖಾಲಿ ಇದೆ, ಈಗ ತಿನ್ನಕ್ಕೆ ಏನೂ ಇಲ್ಲ ಅವನಿಗೆ, ತಲೆನೂ ಖಾಲಿ ಇದೆ, ಸಗಣಿ ತುಂಬ್ಕೊಂಬಂದವನು, ಮಣ್ಣು ತುಂಬ್ಕೊಂಬಂದವನೆ, ಏನೂ ಇಲ್ಲ. ಈಗ ಜ್ಞಾನೋದಯ ಆಯ್ತಂತೆ. ಈಗ ಜ್ಞಾನೋದಯ ಆದ್ಮೇಲೆ ಆದ್ರೂ ಏನ್ ದಬಾಕ್ತಿಯಪ್ಪ? ಜ್ಞಾನೋದಯ ಆಯ್ತಲ್ಲ, ಈಗಾದ್ರೂ ಏನ್ ದಬಾಕ್ತಿಯ ನೀನು? ಏನ್ ಮಾಡ್ತೀಯ ಇವಾಗ? ಅದಕ್ಕೆ ಗುರುಗಳೇ ನಿಮ್ಮ ಹತ್ರ ಬಂದಿರೋದು ಅಂತ. ಹಂಗಾಗಿ ದುಶ್ಚಟ ಕಲ್ತ್ಕೊಂಡವರು, ದುಶ್ಚಟಕ್ಕೆ ದಾಸರಾದವರು ಖಂಡಿತವಾಗ್ಲೂ ನಿಮ್ಮ ಜೀವನ ಸರ್ವನಾಶ ಮಾಡ್ಕೊಳ್ಳಿ, ಪರವಾಗಿಲ್ಲ, ನೀವು ಸತ್ರೆ ಏನು ತೊಂದರೆ ಇಲ್ಲ. ಬಟ್ ಹೆಂಡತಿ ಮಕ್ಕಳನ್ನು ಕೂಡ ನಿಮ್ಮ ಒಂದು ತೆಕ್ಕೆಗೆ ಹೇಳ್ಕೊಳ್ತಿರಲ್ಲ, ನಿಮ್ದೊಂದು ನರಕದ ವಲಯ ಮಾಡ್ಕೊಂಡಿರ್ತೀರ, ಅದ್ರಲ್ಲಿ ಪಾಪ ಅವ್ರನ್ನು ಕೂಡ ಬಲಿಪಶುವನ್ನಾಗಿ ಮಾಡ್ತೀರಾ. ಇದು ಬಹಳ ಬಹಳ ಅನ್ಯಾಯ. ಆದ್ರಿಂದ ದುಷ್ಟರನ್ನ ಕಂಡ್ರೆ ದೂರ ಇರು ಅಂತಾರೆ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ದೂರ ಇದ್ಬಿಡಿ. ಈ ಕೆಟ್ಟ ನನ್ನ ಮಕ್ಕಳ ಸವಾಸ ಮಾಡಬೇಡಿ. ಎಷ್ಟು ಸಾಧ್ಯವಾಗುತ್ತೆ ನೀವು ಬೆಳೆಯೋದಕ್ಕೆ, ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗೋದಕ್ಕೆ, ಸಮೃದ್ಧಿ ಆಗೋದಕ್ಕೆ, ಇನ್ನೊಂದು ಹಂತ ನೀವಿರೋ ಹಂತದಿಂದ ಮೇಲೋಗೋದಕ್ಕೆ ಯಾರ್ಯಾರು ಏನೇನು ಮಾಡ್ತಾರೆ, ಇದಕ್ಕೆ ಸಕಾರಾತ್ಮಕ ವಲಯ ಅಂತ ಕರೀತಾರೆ. ನಮ್ಮ ಗುರುಗಳು ಸದಾ ಹೇಳೋರು, 6 ಜನ ಫ್ರೆಂಡ್ಸ್ಗಳನ್ನು ಮಾಡ್ಕೊಂತ: ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ. ಈ 6 ಯಾವಾಗ ನಿನ್ನಲ್ಲಿ ಇರುತ್ತೋ ಸ್ನೇಹಿತರು, ಆಗ ನೀನು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಈ 6 ಗುಣಗಳು ಒಬ್ಬನಲ್ಲೇ ಇರಬಹುದು, ಅಥವಾ ಇಬ್ಬರಲ್ಲಿರ್ಬಹುದು, ಇಲ್ಲ 3 ಜನ, 4 ಜನ, 5 ಜನ, 6 ಜನದಲ್ಲೂ ಇರಬಹುದು. ಈ ತರ ಸ್ನೇಹಿತರು ಸರೌಂಡ್ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅತ್ಯದ್ಭುತವಾದ ಆರೋಗ್ಯ, ಮಾನಸಿಕ ಆರೋಗ್ಯ ಸಿಕ್ಕೇ ಸಿಗುತ್ತೆ. ಇನ್ನು ಆತ್ಮಿಕ ಆರೋಗ್ಯ ಏನು ಅಂತಂದ್ರೆ ಇದು ಭಕ್ತಿಯಲ್ಲಿದೆ. ಹಿರಿಯರನ್ನ ಕಂಡ್ರೆ ಗೌರವ, ಕಿರಿಯರನ್ನ ಕಂಡ್ರೆ ಪ್ರೀತಿ, ಯಾರಿಗೆ ಆರೈಕೆ, ಕಾಳಜಿ, ಪ್ರೀತಿ, ಗೌರವ, ಶ್ರದ್ಧೆ, ಭಕ್ತಿ ಇದೆಲ್ಲವೂ ಇರ್ತದೋ ಇದು ಆತ್ಮಿಕ ಆರೋಗ್ಯ. ನಮ್ಗೆ ಹೇಗೆ ದೇಹಕ್ಕೆ ಆಹಾರ ಬೇಕು, ಅದೇ ರೀತಿ ಮನಸ್ಸಿಗೂ ಆಹಾರ ಬೇಕು, ಆತ್ಮಕ್ಕೂ ಆಹಾರ ಬೇಕು. ಬರೀ ನಾವು ದೇಹಕ್ಕೆ ಮಾತ್ರ ಅಲ್ಲ, ಆತ್ಮಕ್ಕೂ ಆಹಾರ ಬೇಕು. ಸೊ ಅದನ್ನ ನೀವು ಕೊಡಬೇಕು. ಆತ್ಮದ ಆಹಾರ ಏನು? ಉದಾಹರಣೆಗೆ ಯಾರೋ ಒಬ್ರು ದಾರಿಲಿ ಹೋಗ್ತಾವ್ರೆ, ಏನೋ ಭಾರ ಎತ್ತಕ್ ಆಗ್ತಾ ಇಲ್ಲ, ನೀವು ಹೋಗಿ ಸಹಾಯ ಮಾಡ್ತೀರ. ಅವನೇನು ಕೇಳಲಿಲ್ಲ, ಆದ್ರೂ ಸಹಾಯ ಮಾಡ್ತೀರಿ. ನಿಮ್ಮ ಮನ್ಸಿಗೆ ಏನೋ ಒಂಥರ ತೃಪ್ತಿ ಆಗುತ್ತೆ, ಹೃದಯದಲ್ಲಿ ಹೂವು ಅರಳುತ್ತೆ. ಇದು ಹೃದಯದಲ್ಲಿ ಅರಳುತ್ತೆ ಅಂತ ನಾವು ಅನ್ಕೊಂಡಿದ್ರಿ, ಖಂಡಿತವಾಗ್ಲಿಲ್ಲ. ಇದು ಆತ್ಮಕ್ಕೆ ಆಹಾರ ಸಿಕ್ತು, ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದೆ. ನಾವೆಲ್ಲ ಊಟ ಮಾಡ್ಬೇಕಾದ್ರೆ ಲಾಸ್ಟಲ್ಲಿ ಅಂತ ತೇಗ್ತೀರಿ. ಕಾರಣ ಏನು? ಹೊಟ್ಟೆ ಥ್ಯಾಂಕ್ಸ್ ಹೇಳ್ತಾ ಇದೆ, ನಿಲ್ಲಿಸ್ಬಿಡು ಸಾಕು ಅಂತ. ಬಟ್ ನಾವು ಅದ್ರ ಮೇಲನ್ನು ತುರುಕ್ತಾನೆ ಇರ್ತೀರಿ, ಇನ್ನೂ ತುರ್ಕೊಳ್ತೀರಿ, ಎಷ್ಟು ತುರುಕ್ಬೇಕು ಅಷ್ಟು ತುರ್ಕೊಳ್ತೀರಿ. ಅದು ಥ್ಯಾಂಕ್ಸ್ ಹೇಳ್ತಾ ಇದೆ, ಅದನ್ನ ನಿಲ್ಲಿಸ್ಬಿಡ್ಬೇಕು ನಾವು, ಆದ್ರೆ ನಿಲ್ಸೋದಿಲ್ಲ. ಊಟದ ನಿಯಮ ಆಯುರ್ವೇದದಲ್ಲಿ ಹೊಟ್ಟೆ ಎಷ್ಟು ಭಾಗ ಇದೆಯೋ ಅರ್ಧ ಭಾಗ ಊಟ, 1/4 ಭಾಗ ನೀರು, ಇನ್ನ 1/4 ಭಾಗ ಗಾಳಿ, ಏರ್. ಅದು ಗಾಳಿ ಇರೋದಕ್ಕೆ ಜಾಗ ಬಿಡಬೇಕು. ಇದು 50, 25, 25 ಈ ರೀತಿ ಡಿವೈಡ್ ಮಾಡಿದ್ರೆ ಅದ್ಭುತವಾದ ಆಹಾರ, ಆರೋಗ್ಯ ನಮಗೆ ಪ್ರಾಪ್ತಿಯಾಗುತ್ತೆ. ಆದ್ರಿಂದ ಸ್ವಲ್ಪ ಸ್ಪೇಸ್ ಇರಬೇಕು, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೆ. ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಯಾರಿಗೋ ಒಬ್ರಿಗೆ ಸಹಾಯ ಮಾಡಿದ್ರೆ ನಿಮ್ಮ ಆತ್ಮಕ್ಕೆ ಆಹಾರ ಸಿಕ್ತು, ಅದು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದೆ. ಅವಾಗ ಮೈಂಡಲ್ಲಿ ಕೆಮಿಕಲ್ ರಿಲೀಸ್ ಆಗುತ್ತೆ. ಬರೀ ಮೈಂಡಲ್ಲಿ ಮಾತ್ರ ಅಲ್ಲ, ಇಡೀ ಶರೀರದಲ್ಲಿ ಎಲ್ಲ ಜೀವಕಣಗಳಿಗೆ ಒಂದು ಅತ್ಯದ್ಭುತವಾದ ಧನ್ಯವಾದಗಳು ಪ್ರಾಪ್ತಿಯಾಗುತ್ತೆ. ಇದು ಆತ್ಮಕ್ಕೆ ಆಹಾರ ಸಿಕ್ತಂಗೆ. ಒಂದನ್ನು ಹೇಳಿದ್ದೀನಿ, ಇದನ್ನ ನೀವು ಎಷ್ಟು ಬೇಕಾದರೂ ಮಾಡ್ತಾ ಹೋಗ್ಬೋದು. ಅಂದ್ರೆ ಪುಣ್ಯ ಕಾರ್ಯಗಳನ್ನ, ಪುಣ್ಯ ಕೆಲಸಗಳನ್ನ ನಾವು ಮಹತ್ ಕಾರ್ಯಗಳನ್ನ ಮಾಡಿದಾಗ ಏನಾಗುತ್ತೆ, ಮನಸ್ಸು ಈ ರೀತಿ ದೇಹ, ಮನಸ್ಸು, ಆತ್ಮ, ಅದು ಮೂಲವಾಗಿ ಬರ್ತಾ ಇರೋದು ಆತ್ಮದಿಂದ. ಆತ್ಮಕ್ಕೆ ಆಹಾರ ಸಿಕ್ತು. ಆದ್ರಿಂದ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರೆ ಭಕ್ತಿಯಿಂದ ಏನೋ ತೃಪ್ತಿ ಆಗುತ್ತೆ, ನಿಮ್ಮಲ್ಲಿ ಏನೋ ಒಂದು ಎನರ್ಜಿ ಪಾಸ್ ಆದಂಗೆ ಆಗುತ್ತೆ, ಅಥವಾ ಏನೋ ಮೈಯೆಲ್ಲ ಪುಳಕಗೊಳ್ಳುತ್ತೆ. ಅದು ಯಾವುದೋ ನೀವು ಸಣ್ಣ ದೇವಸ್ಥಾನ ಇರಬಹುದು, ದೊಡ್ಡ ದೇವಸ್ಥಾನ ಇರಬಹುದು, ಯಾವುದೋ ಒಂದು ಸ್ಥಳಕ್ಕೆ ಹೋದಾಗ ನೇಚರ್, ಸಮುದ್ರ ನೋಡಿದಾಗ ಆಗ ಅನ್ನಿಸ್ಬಹುದು, ಯಾವುದೋ ನದಿ ನೋಡಿದಾಗ ಆಗ ಅನ್ನಿಸ್ಬಹುದು,
ಸೊ ಯಾರೋ ವ್ಯಕ್ತಿಗಳನ್ನ ನೋಡಿದಾಗಲೂ ಆಗ ಅನ್ನಿಸ್ಬಹುದು ಇದೆಲ್ಲವೂ ಏನು ಅಂತಂದ್ರೆ ಆತ್ಮಕ್ಕೆ ಬಹಳ ಬಹಳ ಪ್ರಿಯವಾದದ್ದು. ಅದಕ್ಕೆ ಆಹಾರ ಸಿಕ್ತು, ಆದ್ರಿಂದ ನಿಮ್ಗೆ ಈ ರೀತಿ ಆನಂದವನ್ನ ವ್ಯಕ್ತಪಡಿಸುತ್ತೆ. ಖುಷಿಯಲ್ಲ, ಖುಷಿ ಬೇರೆ, ಸಂತೋಷ ಬೇರೆ. ಅದೆಲ್ಲ ಮನಸ್ಸಿಗಾಗುತ್ತೆ, ದೇಹಕ್ಕಾಗುತ್ತೆ. ಬಟ್ ಆನಂದ, ಪರಮಾನಂದ ಅದು ಕೇವಲ ಆತ್ಮಕ್ಕೆ ಮಾತ್ರನೇ ಸಾಧ್ಯವಾಗೋದು. ಆ ಆನಂದ, ಪರಮಾನಂದ ನಿಮಗೆ ತಾತ್ಕಾಲಿಕವಾಗಿ ಇರೋದಿಲ್ಲ, ಅದು ಶಾಶ್ವತವಾಗಿರುತ್ತೆ. ಆ ಶಾಶ್ವತವಾಗಿರ್ಬೇಕಂದ್ರೆ ಆತ್ಮದ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕು. ಬಟ್ ನಮ್ಮ ಭಾರತದಲ್ಲಿ ಎಲ್ಲಿವರೆಗೂ ಗುರುಕುಲ ಇತ್ತು ಅಲ್ಲಿವರೆಗೂ ಈ ಆತ್ಮಕ್ಕೆ ಹೆಚ್ಚಾಗಿ ಗಮನ ಕೊಡ್ತಾ ಇದ್ರು. 50% ಆತ್ಮಕ್ಕೆ, ಮನಸ್ಸಿಗೆ 30%, ದೇಹಕ್ಕೆ ಬರೀ 20% ಕೊಡ್ತಾ ಇದ್ರು. ಈಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ದೇಹಕ್ಕೆ 50% ಕೊಡ್ತಾರೆ, 50 ಅಲ್ಲ 70% ಕೊಡ್ತಾರೆ, ಮನ್ಸಿಗೆ ಒಂದು 30% ಕೊಡ್ತಾರೆ, ಆತ್ಮನ್ ಬಿಟ್ಟೇ ಬಿಟ್ಬಿಟ್ಟವ್ರೆ. ಅದು ಆತ್ಮಕ್ ಬಗ್ಗೆ ಗಮನ ಕೊಡೋದೇ ಇಲ್ಲ. ಯಾರು ಆತ್ಮಜ್ಞಾನವನ್ನು ಹೇಳ್ಕೊಡೋದು ಇಲ್ಲ, ಯಾವ ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡೋದಿಲ್ಲ. ಹೇಳ್ಕೊಡೋರು ಇದ್ರು ಕೂಡ ಅದನ್ನ ತಿಳ್ಕೊಳ್ಳುವಂತ ಪರಿಜ್ಞಾನ ಜನರಲ್ಲಿಲ್ಲ. ಏನೋ ಹೇಳ್ಕೊಡ್ತಾನೆ, ಕತೆ ಹೊಡಿತಾನೆ, ಯಾವುದೋ ಪುರಾಣ ಕುಯ್ತಾವನೆ, ಬ್ಲೇಡ್ ಹಾಕ್ತಾನೆ, ಏನೇನೋ ಹೇಳ್ತಾರೆ. ಆ ರೀತಿ ಅಲ್ಲ. ಹಂಗಾಗಿರೋದ್ರಿಂದ ಆತ್ಮಜ್ಞಾನ ಬಹಳ ಬಹಳ ಮುಖ್ಯ. ಮತ್ತೊಂದು ಸೈಕಲ್ ಪ್ರತಿಯೊಂದು ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂದಂಗೆ ಇನ್ನೊಂದ್ಸಲ ಗುರುಕುಲ ನಿರ್ಮಾಣವಾಗುತ್ತೆ. ಖಂಡಿತವಾಗ್ಲೂ ಹಾಗೆ ಆಗುತ್ತೆ, ಆಗ್ಲೇಬೇಕು, ಡೆಫಿನೆಟ್ಲಿ ಹಾಗೆ ಆಗುತ್ತೆ. ಆದಾಗ ಎಲ್ಲರೂ ಮತ್ತೆ ತಿರ್ಗಾ ಅದೇ ಪದ್ಧತಿ ಒಳಗಡೆ ಬರ್ತಾರೆ. ಅಲ್ಲಿವರೆಗೂ ಕಾಯಬೇಕು. ಎನಿವೆ, ಸೊ ಮೂಲವಾಗಿ ಆತ್ಮಕ್ಕೂ ಕೂಡ ಆಹಾರ ಅನ್ನೋದಿದೆ. ಅದನ್ನ ನೀವು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಅದು ನಿಮಗೆ ಭಕ್ತಿಯಲ್ಲಿ ಇರಬಹುದು. ಯಾರಿಗೆ ಭಕ್ತಿ ಇಲ್ಲ ಅವ್ರಿಗೆ ಆರಾಧನೆ ಅಂದ್ರೆ ಸಗುಣೋಪಾಸನೆ, ನಿರ್ಗುಣೋಪಾಸನೆ ಅಂತ 2 ಉಪಾಸನೆಗಳಿದೆ. ಸಗುಣೋಪಾಸನೆ ಅಂತಂದ್ರೆ ಏನಾದ್ರೂ ಇರ್ಬೇಕು, ಮೂರ್ತಿ ಪೂಜೆ ಮಾಡುವಂಥದ್ದು. ನಿರ್ಗುಣೋಪಾಸನೆ ಅಂದ್ರೆ ಮನೋಪೂಜೆ, ಮನಸ್ಸಲ್ಲಿ ಪೂಜೆ ಮಾಡುವಂಥದ್ದು. ಹಾಗಿರೋದ್ರಿಂದ ಯಾರು ಮನಸ್ಸಲ್ಲಿ ಧ್ಯಾನವನ್ನ ಮಾಡಿಸ್ತಾ ಇರ್ತಾರೆ ಭಗವಂತನ ಅಥವಾ ನಿಸರ್ಗದ ಅಥವಾ ಯಾವುದೋ ಒಂದು ಮಂತ್ರನೋ, ತಂತ್ರನೋ, ಯಂತ್ರದ ಮೂಲಕ ಪ್ರಾರ್ಥನೆ ಮಾಡುವಂಥದ್ದೇನಿದೆ ಇದೆಲ್ಲವೂ ಕೂಡ ಆತ್ಮಕ್ಕೆ ಆಹಾರ. ಆದ್ರಿಂದ ಧ್ಯಾನ ಮಾಡಿದಾಗ ಯಾರೋ ಒಬ್ಬರು ಗುರುಗಳ ಬಳಿ ಹೋಗಿ ನೀವು ಆತ್ಮದ ವಿಚಾರವನ್ನ, ಆತ್ಮದ ಅಧ್ಯಯನವನ್ನ ಮಾತಾಡಿದಾಗ ಇದು ನಿಜವಾಗ್ಲೂ ಆತ್ಮಕ್ಕೆ ಆಹಾರವಾಗಿ ಸಿಕ್ಕುತ್ತೆ. ಈ 3 ಆಹಾರಗಳು ಬಹಳ ಬಹಳ ಮುಖ್ಯ. ಕೇವಲ ದೇಹಕ್ಕೆ ಮಾತ್ರ ಆಹಾರ ಅಂತ ತಿಳ್ಕೊಂಬೇಡಿ. ಮನಸ್ಸಿಗೂ ಆಹಾರ ಕೊಡಬೇಕು, ಆತ್ಮಕ್ಕೂ ಆಹಾರ ಕೊಡಬೇಕು. ಅದನ್ನ ಈ ಮೂಲಕ ನೀವು ಕೊಟ್ಕೊಂಡು ಹೋಗ್ಬಹುದು. ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂದ್ರೆ ಆತ್ಮ ಸಮೃದ್ಧಿ ಯೋಗ ಅಂತ ಒಂದು ಆನ್ಲೈನ್ ಕೋರ್ಸ್ ಇದೆ. ಆನ್ಲೈನ್ ಕೋರ್ಸ್ನ ನೀವೆಲ್ಲ ಕೇಳಿದ್ರೆ ಇನ್ನು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೆಲ್ಲ ಏನೇನ್ ಮಾಡಬೇಕು, ಹೇಗ್ ಮಾಡಬೇಕು, ಪ್ರತಿಯೊಂದು 21 ಅಧ್ಯಯನಗಳನ್ನ ಒಳಗೊಂಡಂತಹ ಆತ್ಮ ಸಮೃದ್ಧಿ ಯೋಗ. ಇದು ನಿಮ್ಮ ಜೀವನವನ್ನ ಪರಿವರ್ತನೆ ಮಾಡೋದಕ್ಕೆ, ರೂಪಾಂತರಣಗೊಳಿಸೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ. ಅದನ್ನು ಬೇಕಾದ್ರೆ ಆಸಕ್ತಿ ಇರೋರು ಕೇಳಿ, ನಾನು ನಿಮಗೆ ರೆಕಾರ್ಡೆಡ್ ಕೋರ್ಸ್ ಅನ್ನ ಹಂಚ್ತೀನಿ. ಎನಿವೆ, ಸೊ ಈಗ ನಮಗೆ 3 ಆರೋಗ್ಯಕರವಾದ ಆರೋಗ್ಯವನ್ನ ಕೇಳ್ಕೊಂಡ್ರೆ ಇನ್ನ 4 ಆರೋಗ್ಯಗಳು ಮೂಲವಾಗಿ ಮುಖ್ಯವಾದ ಪ್ರಶ್ನೆಗೆ ಬರ್ತೀನಿ. ಇದು ಭಾವನಾತ್ಮಕವಾದ ಆರೋಗ್ಯ. ನಾವೆಲ್ಲರೂ ಕೂಡ ಹುಟ್ಟಿನಿಂದ ಸಾಯೋವರೆಗೂ ಅಥವಾ ಬುದ್ಧಿ ಬಂದಾಗ್ಲಿಂದ ಸಾಯೋವರೆಗೂ ಈ ಒಂದು ಭಾವನಾತ್ಮಕವಾದ ಆರೋಗ್ಯ ಬಹಳ ಬಹಳ ತುಂಬಾ ಇಂಪಾರ್ಟೆಂಟ್. ಗಾಡಿಲಿ ಪೆಟ್ರೋಲ್ ಇದ್ದಂಗೆ. ಪೆಟ್ರೋಲ್ ಇಲ್ಲ ಅಂದ್ರೆ ಗಾಡಿ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ, ಮುಂದೆ ಸಾಗೋದೇ ಇಲ್ಲ. ಈ ಭಾವನೆಗಳಿಲ್ದೇನೆ ಪೆಟ್ರೋಲ್ ಮುಂದೆ ಸಾಗೋದಿಲ್ಲ. ಒಂದು ನಕಾರಾತ್ಮಕವಾದ ಹಾದಿಯನ್ನ ಹಿಡಿಯುತ್ತೆ ಈ ಭಾವನೆಗಳು, ಇನ್ನೊಂದು ಸಕಾರಾತ್ಮಕವಾದ ಹಾದಿಯನ್ನ ಹಿಡಿಯುತ್ತೆ. ನೀವು ಏನ್ ಥಿಂಕ್ ಮಾಡ್ತೀರಾ ಹಾಗೆ ನಿಮ್ಮ ಜೀವನ ಮುಂದುವರಿತಾ ಇರುತ್ತೆ. ಜೈಸಾ ಚಿಂತನ್ ವೈಸಾ ಜೀವನ್. ಅಂದ್ರೆ ನೀವೇನ್ ಚಿಂತೆ ಮಾಡ್ತೀರಾ ಅದೇ ನಿಮ್ಮ ಮುಂದಿನ ಜೀವನ, ಅದೇ ಪ್ರಾಪ್ತಿ ಆಗುತ್ತೆ. ನೀವ್ ಏನೇನೆಲ್ಲ ಆಲೋಚನೆಗಳು ಮಾಡ್ತೀರಾ, ನೀವೇನೇನೆಲ್ಲ ಯೋಚನೆ ಮಾಡ್ತೀರಾ, ಇದೆಲ್ಲವೂ ಕೂಡ ಮುಂದೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಪ್ರೆಸೆಂಟ್ಗೆ ಇದನ್ನ ಅರ್ಥೈಸ್ಕೊಳ್ಬೇಕಾದ್ರೆ ಈಗ ನೀವಿರುವಂತಹ ಸ್ಥಿತಿಗತಿಗೆ ನಿಮ್ಮ ಹಿಂದಿನ ಆಲೋಚನೆಗಳು, ಅಂದ್ರೆ ಭವಿಷ್ಯದಲ್ಲಿ, ಭೂತಕಾಲದಲ್ಲಿ ಏನೇನೆಲ್ಲ ಯೋಚನೆ ಮಾಡಿದ್ರಿ ಆ ಯೋಚನೆಗಳ ಫಲಿತಾಂಶವೇ ಇಂದಿನ ಒಂದು ದಿನ. ಇವತ್ತು ನೀವೆಲ್ಲಿದ್ದೀರಾ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ, ನಿಮ್ಮ ಹವ್ಯಾಸಗಳೇನು, ದುರಭ್ಯಾಸಗಳೇನು, ನಿಮ್ಮ ಬುದ್ಧಿ, ಜ್ಞಾನ, ಶಕ್ತಿ, ಚೈತನ್ಯ, ಸಂಪಾದನೆ. ನೀವೆಷ್ಟು ಜನನ್ನ, ಸಂಪಾದನೆ ಅಂದ್ರೆ ಕೇವಲ ಹಣ ಸಂಪಾದನೆ ಅಂತ ಅನ್ಕೊಂಬೇಡಿ. ಸಂಪಾದನೆ ಇನ್ನೊಂದು ಮುಂದಿನ ಒಂದು ಸಂಚಿಕೆಯಲ್ಲಿ ಸಂಪಾದನೆ ಬಗ್ಗೆ ತಿಳಿಸ್ತೀನಿ. ಅದು ಇದೇ ತರ ಆರೋಗ್ಯಕರ 7 ತರ ಆರೋಗ್ಯಗಳಿರ್ತವೆ. ಆ ತರ 9 ತರ ಸಂಪಾದನೆಗಳಿದಾವೆ.
ಆ ಎಲ್ಲಾ ಸಂಪಾದನೆಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ಅರಿವು ಬರಬೇಕು ಫಸ್ಟು. ನಮಗೆ ಗೊತ್ತೇ ಇಲ್ಲ ಅಂತಂದ್ರೆ ನಾವು ಹೇಗೆ ಸಂಪಾದನೆ ಮಾಡ್ತೀರಿ? ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಆ ರೀತಿ ಬೇರೆ ಏನನ್ನ ಸಂಪಾದನೆ ಮಾಡ್ತೀರಾ ಈ ಕ್ಷಣದವರೆಗೂ ಮಾಡಿದ್ದೀರಾ? ಇದು ನಿಮ್ಮ ಭೂತಕಾಲದಲ್ಲಿ ಅಂದ್ರೆ ನೀವು ಬುದ್ಧಿ ಬಂದಾಗ್ಲಿಂದ ಇಲ್ಲಿವರೆಗೂ ಯೋಚನೆ ಮಾಡಿರುವಂತಹ ಫಲಿತಾಂಶವೇ ಈ ದಿನ ನೀವಿರುವಂತ ಸ್ಥಿತಿಗತಿ. ಇನ್ನು ಮುಂದೆ ಹೇಗಿರ್ತೀರಾ ಅನ್ನೋದು ಕೂಡ ಇವತ್ತು ನೀವೇನ್ ಥಿಂಕ್ ಮಾಡ್ತಾ ಇದ್ದೀರಾ, ನಾಳೆ ಏನ್ ಥಿಂಕ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ಅಡಕವಾಗಿರುತ್ತೆ. ಯಾರು ಸಕಾರಾತ್ಮಕವಾದ ಚಿಂತನೆಗಳನ್ನ ಮಾಡ್ತಾರೆ, ಕ್ರಿಯಾತ್ಮಕವಾಗಿರುವಂತ ಚಿಂತನೆಗಳನ್ನ ಮಾಡ್ತಾರೆ, ಯಾರು ಸೃಜನಾತ್ಮಕವಾಗಿರೋ ಚಿಂತನೆಗಳನ್ನ ಮಾಡ್ತಾರೆ, ಇವರು ಅತ್ಯದ್ಭುತವಾದ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಬಹಳ ಬಹಳ ಸಹಾಯ ಆಗುತ್ತೆ. ನನ್ನ ಇದರಲ್ಲಿ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. 22 ವರ್ಷ ಅನುಭವ ಈ ಒಂದು ಆಧ್ಯಾತ್ಮಿಕ ರಂಗದಲ್ಲಿ. ಇಲ್ಲಿ ಬರುವಂತವ್ರು ಗಂಡು ಮಕ್ಕಳಿಗಿಂತನೂ ಹೆಚ್ಚಾಗಿ ಹೆಣ್ಣು ಮಕ್ಕಳು ಈ ರೀತಿ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಅಂದ್ರೆ ಕೊರಗೋದು ಜಾಸ್ತಿ, ಮುರುಗೋದು ಜಾಸ್ತಿ, ಅನಾವಶ್ಯಕವಾಗಿ ಚಿಂತೆ ಮಾಡ್ತಾ ಇರ್ತಾರೆ. ಅದು ನಡೆಯಲ್ಲ, ಅದು ಆಗೋದಿಲ್ಲ. ಆದ್ರೆ ಇವ್ರು ಚಿಂತೆ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ, ಹುಟ್ಟಿಸ್ತಾರೆ, ಇವರೇ ಹುಟ್ಟಿಸ್ತಾರೆ. ಹಿಂಗೇನಾದ್ರೂ ಆಗ್ಬಿಟ್ರೆ, ಯಜಮಾನ್ರ ಕೆಲ್ಸಕ್ಕೆ ಹೋದ್ರು, ಮಕ್ಳು ಕೆಲ್ಸಕ್ಕೆ ಹೋದ್ರು, ಏನೋ ಆಕ್ಸಿಡೆಂಟ್ ಆಗ್ಬಿಟ್ರೆ, ಅವ್ರಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಗಳು ಇಲ್ಲವೇ ಇಲ್ಲ, ಸಾಧ್ಯತೆನೇ ಇಲ್ಲ. ಇದೆ 1 ವರ್ಷದಲ್ಲಿ ಯಾವಾಗ್ಲೂ 1 ಸಲ 2 ಸಲ ಆಗಬಹುದು. ಆದ್ರೆ ಈ ಅಮ್ಮ ದಿನನಿತ್ಯ ಯೋಚನೆ ಮಾಡ್ತಾಳೆ, ಆಕ್ಸಿಡೆಂಟ್ ಆಗ್ಬಿಟ್ರೆ, ಜಾರ್ ಬಿದ್ದೋಗ್ಬಿಟ್ರೆ. ಈ ರೀತಿ ನೀವು ಪ್ರತಿಯೊಂದನ್ನು ಯೋಚನೆ ಮಾಡ್ತಾನೆ ಇದ್ರೆ ಹೆಣ್ಮಕ್ಳು ಹೆಚ್ಚಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಅನುಭವದಲ್ಲಿ. ಬೇರೆಯವ್ರಿಗೆ ಬರೀ ಗಂಡು ಮಕ್ಕಳೇ ಕಾಣಿಸಿರ್ಬಹುದು, ಬಟ್ ನನ್ನ ಒಂದು ಅನುಭವದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿರ್ತಾರೆ. ದಯವಿಟ್ಟು ಈ ರೀತಿ ಚಿಂತನೆಗಳು ಮಾಡೋದ್ರಿಂದ ನಿಮ್ಮ ಯಜಮಾನರು ಸೇಫ್ಟಿ ಆಗಿರೋ ಜಾಗದಲ್ಲಿ ನೀವು ಚಿಂತೆ ಮಾಡೋದ್ರಿಂದ ನಿಜವಾಗ್ಲೂ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ನಿಮ್ಮ ಮಗ ನಿಜವಾಗ್ಲೂ ಜಾರ್ ಬಿದ್ದೋಗ್ಬಿಡ್ತಾನೆ, ಮೆಟ್ಲಿಂದ ಬಿದ್ದೋಗ್ಬಿಡ್ತಾನೆ, ಯಾರೋ ಬಂದು ಗುದ್ದುಬಿಟ್ಟು ಹೋಗ್ಬಿಡ್ತಾರೆ. ಅದು ಗುದ್ದೋದಕ್ಕೆ ಅವಕಾಶನೇ ಇಲ್ಲ. ಬಟ್ ನಿಮ್ಮ ಚಿಂತನೆಗಳು, ಪ್ರತಿ ಒಂದು ವಿಚಾರಗಳು ಹುಟ್ಟುತ್ತವೆ, ಸಾಯ್ತವೆ. ಚೆನ್ನಾಗಿ ತಿಳ್ಕೊಳ್ಳಿ. ನಿಮಗೆ ದಿನಕ್ಕೆ 60,000 ಆಲೋಚನೆಗಳು ಬರ್ತವಂತೆ. ಅದರಲ್ಲಿ ಸಕಾರಾತ್ಮಕವಾದ ಆಲೋಚನೆಗಳನ್ನ ಏನಾದ್ರೂ ಹುಡುಕಿದ್ರೆ 1,000 ಕೂಡ ಇರಲ್ಲ. 1,000 ಬಿಟ್ಬಿಡಿ, 100 ಕೂಡ ಇರೋದಿಲ್ಲ. ಅಂದ್ರೆ ಅಷ್ಟು ಆಲೋಚನೆಗಳನ್ನ ಒಬ್ಬ ಮನುಷ್ಯ ಹುಟ್ಟಿಸ್ತಾನೆ ಇರ್ತಾನೆ. ಒಂದು ದಿನಕ್ಕೆ 60,000 ನೆಗೆಟಿವ್ ಆಲೋಚನೆಗಳನ್ನು ಹುಟ್ಟಿಸ್ತಾ ಇರ್ತಾನೆ. ಒಬ್ಬ ಅಷ್ಟೊಂದು ಹುಟ್ಟಿಸಿದ್ರೆ ಅದು ಸಾಯೋದು ಯಾವಾಗ? ಸಕಾರಾತ್ಮಕವಾಗಿ ಯಾಕೆ ಹುಟ್ಟಿಸೋದಕ್ಕೆ ಸಾಧ್ಯವಿಲ್ಲ? ಸೊ ಕಾರಣ ಏನು ಅಂತಂದ್ರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂದಂಗೆ ಚಿಕ್ಕದ್ರಿಂದನೂ ಅಪ್ಪ ಅಮ್ಮನೂ ಹೇಳ್ಕೊಟ್ಬಿಟ್ಟಿರ್ತಾರೆ, ಎಲ್ಲ ಹೆದರ್ಸ್ಬಿಟ್ಟಿರ್ತಾರೆ, ಭಯ ಬೀಳಿಸ್ಬಿಟ್ಟಿರ್ತಾರೆ. ಸೊ ಶಾಲಾ ಕಾಲೇಜುಗಳಲ್ಲೂ ಅದನ್ನೇ ಮಾಡ್ತಾರೆ. ಅಕ್ಕಪಕ್ಕದ ಮನೆಯವರು, ಬಂಧು ಬಳಗದವರು, ನೆಂಟರು ಇಷ್ಟರು ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಾರೆ. ಆದ್ರಿಂದ ನಮಗೆ ಚಿಂತೆಗೆ ಒಳಗಾಗ್ಬಿಡ್ತೀರಿ. ಚಿಂತನೆ ಅಲ್ಲ, ಚಿಂತನೆ ಪಾಸಿಟಿವ್, ಚಿಂತೆ ನೆಗೆಟಿವ್. ಚಿಂತೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಯೋಜನೆ ಮಾಡುವಂತ, ಯೋಜನೆ ಅಂದ್ರೆ ಪ್ಲಾನ್ ಮಾಡಬೇಕು. ಆದ್ರಿಂದ ಭಾವನೆಗಳಿಗೆ ಹೆಚ್ಚಾಗಿ ನಾವು ಗಮನ ಹರಿಸ್ಬೇಕು. ನನ್ನ ಮನಸ್ಸು ಈಗ ಖುಷಿಯಾಗಿದೆಯಾ, ಸಂತೋಷವಾಗಿದೆಯಾ, ನಲಿವಿನಿಂದ ಇದೆಯಾ, ಇಲ್ಲ ದುಃಖವಾಗಿದೆ, ನೋವು ಬಂದಿದೆ, ಬೇಸರವಾಗಿದೆ, ಅದಕ್ಕೇನೋ ಜಿಗುಪ್ಸೆ, ಏನೋ ಕೊರಗೋದು ಮರುಗೋದು. ಇದೆಲ್ಲವೂ ಕೂಡ ಪಾಸಿಟಿವ್ ವರ್ಡ್ಗಳು ಒಂದು 3 ಇದ್ರೆ, ನೆಗೆಟಿವ್ ವರ್ಡ್ಗಳು ಒಂದು 7 ಇರ್ತವೆ. ಇದನ್ನೇ ನಾವು ಥಿಂಕ್ ಮಾಡ್ಲಿ, ಭಯ ಬಿತ್ಕೊಂಡು ಇದಾಗುತ್ತಾ ಇಲ್ವಾ, ಸಂಶಯದಲ್ಲೇ ಬದುಕಿ ಸತ್ತೋಗ್ಬಿಡ್ತೀರಿ. ಪ್ರತಿಯೊಬ್ಬ ಮನುಷ್ಯನು ಹೀಗೆ ಮಾಡ್ತಾನೆ. ಡೌಟ್ ಅಲ್ಲಿ ಹೋಗ್ಲಾ ಬೇಡವಾ, ಮುಟ್ಲಾ ಇಲ್ವಾ, ಏನೋ ಒಂದು ಮಾಡಿ. ನಮ್ಮ ಗುರುಗಳು ಹೇಳೋ ಡೂ ಆರ್ ಡೈ, ಮಾಡು ಇಲ್ಲ ಮಡಿ, ಬದುಕು ಇಲ್ಲ ಸಾಯಿ, ಮುಟ್ಟು ಇಲ್ಲ ಮುಟ್ಟಬೇಡ, ತಿನ್ನು ಇಲ್ಲ ತಿನ್ಬೇಡ. ಏನೋ ಒಂದು ಮಾಡಲೆ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ? ತಿಂದಾದ್ರೂ ಸಾಯೋ, ಇಲ್ಲ ತಿನ್ಬೇಡ, ಬಿಟ್ಬಿಟ್ಟು ಉಪವಾಸದಿಂದ ಬೇಕಾದ್ರೆ ಸಾಯಿ. ಡೂ ಆರ್ ಡೈ. ನಾವ್ ಹಂಗ್ ಮಾಡಲ್ಲ. ಮುಟ್ಲಾ ಬೇಡವಾ, ತಿನ್ಲಾ ಬೇಡವಾ, ಹೋಗ್ಲಾ ಬೇಡವಾ, ಹಿಂಗಾದ್ರೆ ಏನಾಗ್ಬಿಡ್ತದೆ, ಹಂಗಾದ್ರೆ ಏನಾಗ್ಬಿಡ್ತದೆ, ಬರೀ ಇದನ್ನೇ ದೊಡ್ಡದನ್ನ ಯೋಚನೆ ಮಾಡ್ಲೇಬೇಕು. ಬಟ್ ಚಿಕ್ಕದಕ್ಕೂ ಕೂಡ ಇದನ್ನೇ ರೀತಿ ಯೋಚನೆ ಮಾಡ್ಬಿಟ್ರೆ ಹೇಗೆ ಮನುಷ್ಯ ಬದುಕದು? ಒಂದು ಸಣ್ಣ ಮನೇಲಿ ಎಕ್ಸಾಂಪಲ್, ಮನೆಯಲ್ಲಿ ಸ್ಕ್ರೀನ್ ತರೋದಕ್ಕೆ ಮನೆಯಲ್ಲಿ
11 ದಿವಸ ಡಿಸೈಡ್ ಮಾಡಿದ್ದಾರೆ. ಗಂಡ, ಹೆಂಡತಿ, ಮಕ್ಕಳು, ಅಪ್ಪ, ಅಮ್ಮ 6 ಜನ. ಮನೆಗೊಂದು ಸಣ್ಣ ಸ್ಕ್ರೀನ್, ಕಿಟಕಿಗೆ ಒಂದು ಸ್ಕ್ರೀನ್ ತರೋದಕ್ಕೆ 11 ದಿವಸ ಯೋಚನೆ ಮಾಡಿದ್ದಾರೆ. ಇದು ನಿಮ್ಮ ಜೀವನವನ್ನ ಖಂಡಿತವಾಗ್ಲೂ ನಾಶಪಡಿಸ್ಬಿಡುತ್ತೆ. ಮನುಷ್ಯ ಏನನ್ನ ಮಾಡಬೇಕೋ ಅದನ್ನ ಮಾಡೋದು ಬಿಟ್ಬಿಟ್ಟು ಏನನ್ನ ಮಾಡಬಾರದೋ ಅದನ್ನ ಹೆಚ್ಚಾಗಿ ಮಾಡ್ತಾ ಇರ್ತಾನೆ. ಆದ್ರಿಂದ ಅವನು ಬೆಳೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವನಿಗೆ ಶಕ್ತಿ, ಕ್ಷಮತೆ ಎಷ್ಟಿದೆ ಅಂತಂದ್ರೆ, ಅಂಬಾನಿ ಪಕ್ಕದ ಮನೆಯಲ್ಲಿ ಅವನು ಬಿಲ್ಡಿಂಗ್ ಕಟ್ಕೊಂಡು ಅವನ ತರ ಇರಬಹುದು, ಅಂಬಾನಿಗಿಂತನೂ ಅದ್ಭುತವಾಗಿರ್ಬಹುದು, ಅಷ್ಟು ಶಕ್ತಿ ಇದೆ. ಬಟ್ ಮಾಡೋದಿಲ್ಲ. ರೀಸನ್ ಏನು ಅಂದ್ರೆ, ಮಾಡೋ ಕೆಲಸ ಮಾಡೋದ್ ಬಿಟ್ಬಿಟ್ಟು ಮಾಡದೇ ಇರೋ ಕೆಲಸಕ್ಕೆ ಹೆಚ್ಚಾಗಿ ಗಮನ ಕೊಡ್ತಾರೆ. ಯಾರಾದ್ರೂ ಒಂದು ಸ್ಕ್ರೀನ್ ತರಕ್ಕೆ ಮನೇಲಿರೋರೆಲ್ಲ ಸೇರಿ 11 ದಿವಸ ಡಿಸೈಡ್ ಮಾಡ್ತಾರ? ಏನೋ ಒಂದು ಮದುವೆ ನಡೀತಾ ಇದೆ, ಜೀವನದಲ್ಲಿ ಇನ್ನೊಂದ್ಸಲ ಮದುವೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಒಂದು ಸಲ. ಇದಕ್ಕೆ ಬೇಕಾದ್ರೆ 11 ದಿವಸ ಏನು, ನೀವು 110 ದಿವಸ ತಗೊಳ್ಳಿ, 1 ವರ್ಷ ತಗೊಳ್ಳಿ, ದಿಸ್ ಇಸ್ ಗುಡ್. ಬಟ್ ಸ್ಕ್ರೀನ್ ತರಕ್ಕೆ ಯಾರಾದ್ರೂ 11 ದಿವಸ ಯೋಚನೆ ಮಾಡ್ತಾರ? ಬಟ್ ಎಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಹಿಂಗಿರ್ಬೇಕು, ಹಂಗಿರ್ಬೇಕು, ಅದು ಆ ತರ ಇರ್ಬೇಕು, ಈ ತರ ಅಲ್ಲಿಂದನೇ ತರಬೇಕು, ಈ ಬ್ರ್ಯಾಂಡ್ದೇ ತರಬೇಕು. ಯಾವ ಬ್ರ್ಯಾಂಡ್ ತಂದ್ರೆ ಏನಂತೆ? ಕಿಟಕಿಗೆ ಒಂದು ಪರದೆ ಬೇಕು, ಒಂದು ಬಟ್ಟೆ ಹಾಕದ ಸೀರೆ ಹಾಕಿದ್ರು ನಡೀತದೆ. ಬಟ್ 11 ದಿವಸ ಡಿಸೈಡ್ ಮಾಡೋರು. ಓಕೆ, ಬಹಳ ಸಂತೋಷ. ಇದಕ್ಕೆ 11 ದಿವಸ ತಗೊಂಡವರು, ನಾನು ಅನ್ಕೊಂಡೆ ಅವ್ರ ಮನೇಲಿ ಏನಾದ್ರು ಮುಖ್ಯವಾದ ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಇವ್ರು ಹೆಚ್ಚು ಕಡಿಮೆ ವರ್ಷ ತಗೊಳ್ತಾರೆ ಅಂತ. ಮಗಳ ಮದುವೆ ಹಿಂಗ್ ಚಿಟಿಕೆ ಹೊಡಿ ಅಷ್ಟ್ರಲ್ಲಿ ಮುಗಿಸ್ಬಿಟ್ರು. ಅವಳು ಯಾರನ್ನೋ ಲವ್ ಮಾಡಿದ್ಲಂತೆ, ಇವ್ರು ಅವ್ರ ಮನೆಗೆ ಹೋದ್ರಂತೆ, ಕೇಳಿದ್ರಂತೆ, ಎಲ್ಲ ಮಾತಾಡಿದ್ರಂತೆ, ಎಂಗೇಜ್ಮೆಂಟ್ ಮಾಡಿದ್ರಂತೆ, 3 ದಿವಸಕ್ಕೆ ಮದುವೆ ಮಾಡ್ಬಿಟ್ರಂತೆ. ಸ್ಕ್ರೀನ್ಗೆ 11 ದಿವಸ ತಗೊಂಡವ್ರು ಮಗಳ ಮದುವೆನ 9 ದಿವಸದಲ್ಲಿ ಮಾಡಿ ಮುಗಿಸ್ಬಿಟ್ಟವ್ರೆ. ಹಿಂದು ಮುಂದೆ ನೋಡ್ಲಿಲ್ಲ. ಕೈಗೊಂದು ಮಗು ಕೊಟ್ಬಿಟ್ಟು ಅವನು ಎಸ್ಕೇಪ್ ಆಗ್ಬಿಟ್ಟ. ಈಗ ನನ್ನ ಹತ್ರ ಬಂದವ್ರೆ, ಇದಕ್ಕೇನ್ ಪರಿಹಾರ ಹೇಳಿ ಗುರುಗಳೇ ಅಂತ. ಇಂಥವ್ರಿಗೆ ಏನ್ ಹೇಳ್ತೀರಾ ಅಂದ್ರೆ, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಹೇಗ್ ಮಾಡಬೇಕು, ಇದು ತ್ರಿಶಕ್ತಿಗಳು. ಪ್ರತಿಯೊಬ್ಬ ಮನುಷ್ಯನಿಗೆ ಇದು ತಿಳಿದಿರಬೇಕು. ಯಾವುದಕ್ಕೆ ನಾನು ಎಷ್ಟು ಸಮಯ ಕೊಡಬೇಕು, ಎಷ್ಟು ಹಣವನ್ನ ವಿನಿಯೋಗಿಸ್ಬೇಕು, ಇದಕ್ಕೆ ನಾನು ಎಷ್ಟು ನನ್ನ ಶಕ್ತಿ ಚೈತನ್ಯವನ್ನ ಅಡ ಇಡಬೇಕು. ಪ್ರತಿಯೊಂದು ಖರ್ಚು ಮಾಡ್ಬೇಕು. ಬುದ್ಧಿ ಜ್ಞಾನವನ್ನ ಖರ್ಚು ಮಾಡ್ಬೇಕು. ಇದು ನಮಗ್ ಗೊತ್ತಿಲ್ಲ. ಗಂಟೆಗಟ್ಲೆ ಫ್ರೆಂಡ್ಸ್ಗಳ ಜೊತೆ ಹೋಗಿ ಹರಟೆ ಹೊಡಿತಾ ಇರ್ತಾನೆ, ಹಳ್ಳಿಕಟ್ಟೆ ಹತ್ರ ಕುತ್ಕೊಂಡು. ಅವ್ರು ಏನೋ ಕ್ಯಾಮೆಗ್ ಬರ್ದಿರೋ ಕೆಲ್ಸಗಳ ಮಾತುಗಳನ್ನೆಲ್ಲ ಆಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಇರ್ತಾರೆ. ಅವ್ರ ಮನೆ ಬಗ್ಗೆ, ಇವ್ರ ಮನೆ ಬಗ್ಗೆ ಮಾತಾಡ್ಕೊಂಡು. ಹೆಂಡತಿ ಏನೋ ಕೇಳ್ತೀನಿ ಅಂತಂದ್ರೆ ಅವನ ಹತ್ರ ಟೈಮ್ ಇಲ್ಲ. ನೀನ್ ಅದೆಲ್ಲ ನಿನ್ನ ಹತ್ರ ಮಾತಾಡಕ್ ನನ್ನ ಹತ್ರ ಟೈಮ್ ಇಲ್ಲ. ಹೆಂಡತಿ ಮಕ್ಕಳಿಗೆ ಸಮಯ ಕೊಡ್ಬೇಕು, ಹೆಂಡತಿ ಮಕ್ಕಳಿಗೆ ಸಮಯ ಕೊಡಲ್ಲ. ಹಳ್ಳಿ ಕಟ್ಟೆ ಹತ್ರ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ. ಇಸ್ಪೀಟ್ ಅದೇನೋ ಕ್ಲಬ್ ಅಂಗಡಿ, ಕ್ಲಬ್ ಮಾಡ್ಕೊಂಡ್ಬಿಟ್ಟವ್ರೆ, ಕ್ಲಬ್ಗೆ ಹೋಗ್ತಾರೆ, ಕ್ಲಬ್ ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ. ಸೊ ನೀವು ಏನಾದ್ರು ಕೇಳಿದ್ರೆ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವಾಗ ಇಲ್ಲ, ನಾವು ದುಡಿಯೋದೇ ಹೆಂಡತಿ ಮಕ್ಕಳಿಗೋಸ್ಕರ ಅಂತ ಹೇಳ್ತಾರೆ. ಎಲ್ಲಾ ಸುಳ್ಳು, ಎಲ್ಲಾ ಕಳ್ಳರು, ಎಲ್ಲಾ ಮೋಸಗಾರರು. ನಿಮ್ಮ ಜೀವನನ ನೀವೇ ಸುಳ್ಳು ಹೇಳ್ಕೊಂಡು ಅಧ್ವಾನ ಮಾಡ್ಕೊಳ್ತಾ ಇದ್ದೀರಾ, ನೀವೇ ಮೋಸ ಮಾಡ್ತಾ ಇದ್ದೀರಾ, ನೀವೇ ನರಕ ಮಾಡ್ಕೊಳ್ತಾ ಇದ್ದೀರಾ. ಸೊ ಆದ್ರಿಂದ ಮೊದಲು ಗಮನಿಸಿ, ದಿನನಿತ್ಯ ದಿನಕ್ಕೆ 24 ಗಂಟೆ, ಅದರಲ್ಲಿ 8 ಗಂಟೆ ನಿದ್ದೆಗೆ ಹೋಗ್ಬಿಡುತ್ತೆ. ಇನ್ನು 16 ಗಂಟೆಯನ್ನ ನಾನು ಎಲ್ಲೆಲ್ಲಿ ವಿನಿಯೋಗಿಸ್ಬೇಕು, ಹೇಗೆ ವಿನಿಯೋಗಿಸ್ಬೇಕು, ಎಷ್ಟು ವಿನಿಯೋಗಿಸ್ಬೇಕು, ನನ್ನ ಭವಿಷ್ಯಕ್ಕಾಗಿ ಎಷ್ಟು ವಿನಿಯೋಗಿಸ್ಬೇಕು, ಇದನ್ನೆಲ್ಲ ಟೈಮ್ ಟೇಬಲ್ ಮಾಡಿಕೊಂಡು ಮನುಷ್ಯ ಅತ್ಯದ್ಭುತವಾಗಿ ಮುನ್ನುಗ್ಗಿದ್ರೆ, ಟೈಮ್ ಟೇಬಲ್ ಪ್ರಕಾರ ಜೀವನವನ್ನು ಮಾಡಿದ್ರೆ ಅತ್ಯದ್ಭುತವಾದ ಫಲಿತಾಂಶ ಸಿಗ್ತದೆ. ಆದ್ರೆ ಆ ರೀತಿ ಮಾಡೋದಿಲ್ಲ ಮನುಷ್ಯ. ನನಗೆ ತಿಳಿದಂಗೆ 100ರಲ್ಲಿ ಸುಮಾರು 70 ಜನ, 100ಕ್ಕೆ 70 ಜನ ದಿನದ 16 ಗಂಟೆಯನ್ನ ಕೇವಲ 4 ಗಂಟೆ, ಹೆಚ್ಚಂದ್ರೆ 5 ಗಂಟೆ ಅಷ್ಟೇ, ಇನ್ನು ಮಿಕ್ಕಿದ್ದು 11 ಗಂಟೆಯನ್ನ ವ್ಯರ್ಥ ಮಾಡ್ತಾರೆ. ಇದು ನನ್ನ ಒಂದು ಅಧ್ಯಯನ, ಸ್ವಂತ ಅಧ್ಯಯನ. 11 ಗಂಟೆ ಹೋಗ್ಲಿ, ಒಂದು 6 ಗಂಟೆ ಅಂತ ಇಟ್ಕೊಳ್ಳಿ, ಇನ್ನು 10 ಗಂಟೆ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾರೆ. 140 ಕೋಟಿ ಜನ, 40 ಕೋಟಿ ಬಿಟ್ಬಿಡಿ, ಮಕ್ಕಳು, ವಯೋವೃದ್ಧರು ಅಂತ, 100 ಕೋಟಿ ಜನ ದಿನಕ್ಕೆ 10 ಗಂಟೆ ಸಮಯವನ್ನ ವ್ಯರ್ಥ ಮಾಡಿದ್ರೆ ನಮ್ಮ ದೇಶ ಹೇಗೆ ಉದ್ಧಾರ ಆಗುತ್ತೆ? ಸಾಧ್ಯವ ಉದ್ಧಾರ ಆಗೋದಕ್ಕೆ? ಖಂಡಿತವಾಗ್ಲಿಲ್ಲ. ಸೊ ಎನಿವೆ, ಭಾವನಾತ್ಮಕವಾಗಿ ನೀವು ಭಾವನೆಗಳ ಬಗ್ಗೆ ಏನಾದರೂ ಸಕಾರಾತ್ಮಕವಾದ ಭಾವನೆಗಳು, ಅದರಲ್ಲೂ ಭವಿಷ್ಯಕ್ಕೆ ಸಂಬಂಧಪಟ್ಟಂಗೆ ಕ್ರಿಯಾತ್ಮಕವಾಗಿರುವಂಥ ಭಾವನೆಗಳನ್ನ ನೀವು ಹುಟ್ಟಿಸಿದ್ರೆ ಇಲ್ಲಿ ನಿಮ್ಮ ಭವಿಷ್ಯ ಕೂಡ ಅತ್ಯದ್ಭುತವಾಗಿರ್ತದೆ. ಈ 7 ರೀತಿಯ ಆರೋಗ್ಯದಲ್ಲಿ ಭಾವನೆಗಳ ಆರೋಗ್ಯ ಬಹಳ ಬಹಳ ಮುಖ್ಯ.
ಇದಕ್ಕೆ ಹೆಚ್ಚಿನ ಮಹತ್ವ ಕೊಡಿ. ಇದು ಅನುಮಾನಂ ಪೆದ್ದ ರೋಗಂ ಅಂತಾರೆ. ಏನಾದರೂ ನಿಮಗೆ ಸಂಶಯ ಬಂತು, ಅನುಮಾನ ಬಂತು ಅಂತಂದ್ರೆ ಅದಕ್ಕೆ ಸಾಧ್ಯವಾದಷ್ಟು ಕ್ಲಾರಿಟಿ ಹುಡುಕ್ಲಿಲ್ಲ ಅಂದ್ರೆ ಯಾರ ಹತ್ರ ಕ್ಲಾರಿಟಿ ಸಿಗುತ್ತೋ ಅವ್ರ ಹತ್ರ ಹೋಗಿ ಮೊದಲು ಇದನ್ನು ತಿದ್ಕೊಂಡ್ಬಿಡಿ. ಇದೊಂದು ದೊಡ್ಡ ವಿಷದ ಬೀಜ ಇದ್ದಂಗೆ. ಸೊ ಆಗ್ಲೇ ಹೇಳ್ದಂಗೆ ಡೂ ಆರ್ ಡೈ, ಮಾಡು ಇಲ್ಲ ಮಡಿ. ಅಂದ್ರೆ ಮಾಡು ಇಲ್ಲ ಅಂದ್ರೆ ಬಿಟ್ಬಿಡು, ತಿನ್ನು ಇಲ್ಲ ತಿನ್ನಬೇಡ, ಮುಟ್ಟು ಇಲ್ಲ ಮುಟ್ಟಬೇಡ, ಎರಡರಲ್ಲಿ ಏನೋ ಒಂದು ಮಾಡು. ಬಟ್ ಅರ್ಧಂಬರ್ಧ ಬೆಂದಿರೋ ಅಂಥದ್ದನ್ನ ತಿನ್ನೋದಕ್ಕೆ ಸಾಧ್ಯವಿಲ್ಲ. ಅರ್ಧಂಬರ್ಧ ಅನ್ನ ಬೆಂದಿದೆ ಎಲ್ಲಿ ತಿಂತೀರ? ಮುಳ್ಳಕ್ಕಿ ಅಂತಾರೆ. ಹೇಗೆ ತಿನ್ನಕ್ಕೆ ಸಾಧ್ಯವಾಗುತ್ತೆ? ಸಾಧ್ಯವಿಲ್ಲ. ಸೊ ಇದು ಕೌಟುಂಬಿಕ ಆರೋಗ್ಯ ಮೂಲವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಮನೆಯಲ್ಲಿ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಅವ್ರ ಜೊತೆ ಅತ್ಯದ್ಭುತವಾದ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಒಂದು ಬಾಂಡಿಂಗ್ ಇರಬೇಕು. ದಿನನಿತ್ಯ ಗಂಡ ಹೆಂಡತಿ ಅಂತಂದ್ರೆ ನನ್ನ ಪ್ರಕಾರ 1 ಗಂಟೆ ಮಾತಾಡಲೇಬೇಕು. 1 ಗಂಟೆ ಮಿನಿಮಮ್ 1 ಗಂಟೆ ಮಾತಾಡಿ. ವಾಕಿಂಗ್ ಹೋಗಿ. ಇಬ್ಬರೇ ಮಕ್ಕಳ ಜೊತೆ ಮಾತಾಡೋದು ಅಥವಾ ತಂದೆ ತಾಯಿ ಜೊತೆ ಮಾತಾಡೋದು ಅದು ಬೇರೆ. ಗಂಡ ಹೆಂಡತಿ ಪ್ರತಿಯೊಬ್ಬರು ಪ್ರತಿ ದಿವಸ 1 ಗಂಟೆ ಮಾತುಕತೆಗಳನ್ನು ಆಡಬೇಕು. ಏನು ಮಾತಾಡಬೇಡಿ. ದಿನ ಬೆಳಿಗ್ಗೆಯಿಂದ ಏನೇನಾಯ್ತು ಅದನ್ನು ಹೇಳಿದ್ರೆ ಸಾಕು. ಇಷ್ಟೇ. ನಿಮಗೆ ಇಚ್ಛೆ ಇದ್ರೆ ನಾಳೆ ಬಗ್ಗೆ ಚಿಂತೆ ಮಾಡಿ, ಮುಂದಿನ ವಾರ, ಮುಂದಿನ ತಿಂಗಳು, ಮುಂದಿನ ವರ್ಷದ ಬಗ್ಗೆ ಚಿಂತೆ ಮಾಡಿ. ಏನೇನು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಹಂಚ್ಕೊಳ್ಳಿ, ವಿನಿಮಯ ಮಾಡ್ಕೊಳ್ಳಿ. ಏನಾದರೂ ತಿದ್ದುಪಡಿಗಳಿದ್ರೆ ತಿದ್ದುಕೊಳ್ಳಿ. ಏನು 1-2 ಕೆಲವರು ಎಲ್ಲ ಇಲ್ಲಿ ಬರ್ತಾರೆ, ಅವ್ರ ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡಿದ್ರೆ ಮಕ್ಕಳು ಹೇಳ್ತಾರೆ, ನಿಮ್ಮಪ್ಪ ಎಷ್ಟೊತ್ತವರೆಗೂ ಮಾತಾಡ್ತಾರೆ? ಡೈಲಿ ಮಾತಾಡಲ್ಲ. ಡೈಲಿ ಮಾತಾಡ್ತಾರೆ. ಹೋಗಿದ್ದ ಸ್ಕೂಲ್ಗೆ? ಎಷ್ಟು ಗಂಟೆಗೆ ಬಂದೆ? ಏನು ಹೇಳ್ಕೊಟ್ರು? ಹೋಮ್ವರ್ಕ್ ಮಾಡ್ಕೊ, ಓದ್ಕೊ. ಇಷ್ಟೇ ಮಾತಾಡೋದು. ಇಷ್ಟು ಬಿಟ್ಟು ಬೇರೆ ಏನು ಮಾತಾಡಲ್ಲ. ಸರಿ, ವಾರದಲ್ಲಿ ಒಂದ್ಸಲ ಏನಾದರೂ ಸ್ಪೆಷಲ್ ಆಗಿ ಮಾತಾಡ್ತಾರ? ಇಲ್ಲ. ಯಾವಾಗ ಮಾತಾಡ್ತಾರೆ? ಹಬ್ಬದ ದಿವಸ ಮಾತಾಡ್ತಾರೆ. ಏನು? ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಯುಗಾದಿ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಏನಾದರೂ ವಿಶೇಷವಾದ ದಿನಗಳಲ್ಲಿ 2 ಮಾತುಗಳ ಆಡ್ತಾನಂತೆ ಅಪ್ಪ. ಈಗ ಅಪ್ಪನ ಪ್ರೀತಿ ಮಗನಿಗೆ ಹೇಗೆ ಸಾಧ್ಯ? ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನ್ನ ಮಗಳು ಸಂಜೆ 7 ಗಂಟೆಗೆ ಆಫೀಸ್ ಹತ್ರ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. 7 ಗಂಟೆ. ಸಂಜೆ 7 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಮಾತಾಡಿದ್ದೀನಿ. ನಿದ್ದೆ ಮಾಡಿಲ್ಲ. ಅವ್ರ ಅಮ್ಮ ಬಂದ್ಬಿಟ್ಟು, ಏನು ನಿದ್ದೆ ಮಾಡ್ತಾ ಇದ್ದೀರಾ? ಮಾತಾಡಿಲ್ಲ. ಇಲ್ಲ, ಮಲಗಿದ್ರಿ, ಈಗ ಎದ್ರಿ ನಾವು. ಕಾಫಿ ತಂದ್ಕೊಟ್ಲು, ಕುಡಿದ್ಬಿಟ್ಟು ಆರಾಮ್. ಅಂದ್ರೆ ಮಗಳ ಹತ್ರ 12 ಗಂಟೆ 13 ಗಂಟೆ ಮಾತಾಡೋಂಥದ್ದು ಏನಿದೆ? ಬಟ್ ನಾನು ಮಾತಾಡ್ತೀನಿ. ಮಗನ ಹತ್ರನೂ ಮಾತಾಡ್ತೀನಿ, ಹೆಂಡತಿ ಹತ್ರನೂ ಮಾತಾಡ್ತೀನಿ, ಮಗಳ ಹತ್ರನೂ ಮಾತಾಡ್ತೀನಿ. ಮ್ಯಾಕ್ಸಿಮಮ್ ಆ ಬಾಂಡಿಂಗ್ ಬೆಳೆಯೋದೇ ಮಾತುಕತೆಯಿಂದ. ಸ್ನೇಹ ಹೇಗೆ ಬೆಳೆಯುತ್ತೆ? ಮಾತುಕತೆಯಿಂದ ಬೆಳೆಯುತ್ತೆ. ಬಟ್ ನಾವು ಅದನ್ನ ಮಾಡೋದಿಲ್ಲ. ಬಹಳ ಬಹಳ ಕಷ್ಟಕರವಾಗಿ ಇಷ್ಟೇ ಮಾತಾಡೋದು. ಎಲ್ಲರ ಮನೆಗಳನ್ನ ನೀವು ಅಬ್ಸರ್ವ್ ಮಾಡಿ. ಕೆಲವ್ರ ಮನೆಗಳಲ್ಲಂತೂ ವಿಶೇಷವಾಗಿ ಇಷ್ಟೇ. ಕೀಯಲ್ಲಿ ಇಟ್ಟಿದ್ಯಾ? ಬ್ಯಾಗಲ್ಲಿ. ನಂದು ಟಿಫನ್ ಬಾಕ್ಸ್ ಕೊಡು. ಇದು ಮಾತುಕತೆ ಅಲ್ವೇ ಅಲ್ಲ. ಹೆಂಡತಿ ಹತ್ರನೂ ಹಂಗೆ ಮಾತಾಡ್ತಾನೆ, ಮಗಳ ಹತ್ರನೂ ಹಂಗೆ ಮಾತಾಡ್ತಾನೆ. ಹೋಗಿ ದಿನ ಎಲ್ಲ ದುಡ್ಕೊಂಬರ್ತಾನೆ. ಲಕ್ಷಾಂತರ ರೂಪಾಯಿ ದುಡಿದ್ರು, ಕೋಟ್ಯಾಂತರ ರೂಪಾಯಿ ದುಡಿದ್ರು ಏನ್ ಪ್ರಯೋಜನ ಬಂತು? ಯಾರಿಗೋಸ್ಕರ ದುಡಿತಾ ಇದೀಯಾ? ಕೇಳಿದ್ರೆ ಒಂದೇ ಡೈಲಾಗ್, ಹೆಂಡತಿ ಮಕ್ಕಳಿಗೋಸ್ಕರ ದುಡಿತೀವಿ. ಹೆಂಡತಿ ಮಕ್ಕಳಿಗೋಸ್ಕರ ದುಡಿಯೋರು ಯಾರು ಈ ತರ ಮಾಡಲ್ಲ. ಹೆಂಡತಿ ಮಕ್ಕಳಿಗೆ ದುಡಿಯೋದು ಅನ್ನೋದ್ರ ಅರ್ಥ ಏನು ಅಂತಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ದುಡಿಯೋದು ಅಂತ ನಾನು ಕರಿತೀನಿ. ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಳ್ಳೋದು ಬರೋದ್ ಬೇಕಾಗಿಲ್ಲ. ಅದಕ್ಕೆ ಊಟ ಬಟ್ಟೆಗೆ ಸೂರು ಎಷ್ಟು ಬೇಕು ಅಷ್ಟಿದ್ರೆ ಸಾಕು. ಮೂಲವಾಗಿ ಬಾಂಡಿಂಗ್, ಮಕ್ಕಳ ಜೊತೆ ಅನುಭವ ಸಂಬಂಧ ಅಂತ ಕರೀತಾರೆ, ಅದನ್ನ ಹೆಚ್ಚಿಸ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕೌಟುಂಬಿಕ ಆರೋಗ್ಯ ಹೆಚ್ಚಾಗುತ್ತೆ. ವಾರಕ್ಕೊಂದ್ಸಲ ಹೊರಗಡೆ ಕರ್ಕೊಂಡೋಗಿ, 15 ದಿವಸಕ್ಕಾದ್ರೂ ಹೋಗಿ, ತಿಂಗಳಿಗೊಂದ್ಸಲನಾದ್ರೂ ಹೋಗಿ, ಅಟ್ಲೀಸ್ಟ್ 3 ತಿಂಗಳಿಗೊಮ್ಮೆ ಒಂದು ಟ್ರಿಪ್, ಒಂದು 3 ಡೇಸ್ ನೈಟ್. 3 ತಿಂಗಳಿಗಾಗ್ಲಿಲ್ವಾ 6 ತಿಂಗಳಿಗೊಂದ್ಸಲ ಹೋಗಿ, 6 ತಿಂಗಳಿಗಾಗ್ಲಿಲ್ವಾ ವರ್ಷಕ್ಕೊಂದ್ಸಲನಾದ್ರೂ ಹೋಗಿ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ 1 ವಾರ ಬೇರೆಯವ್ರ ಜೊತೆ ಎಲ್ಲ ಯಾರೋ ಫ್ರೆಂಡ್ಸನ್ ಕರೆಯೋದು, ನನ್ನ ತಂಗಿನ ಕರಿತೀನಿ, ಮಾವನ್ ಕರಿತೀನಿ, ಬಾವನ್ ಕರಿತೀನಿ, ಯಾವೆಲ್ಲ ಉಪಯೋಗಕ್ಕೆ ಬರಲ್ಲ. ಅದನ್ನು ಬೇಕಾದ್ರೆ ಮಾಡಿ, ಇನ್ನೊಂದ್ಸಲ ಮಾಡಿ. ನೀವು ಗಂಡ ಹೆಂಡತಿ ಮಕ್ಕಳು, ಓನ್ಲಿ ಫ್ಯಾಮಿಲಿ, ಸ್ಮಾಲ್ ಫ್ಯಾಮಿಲಿ. ನೀವು ಮಾತ್ರ ಹೊರಗಡೆ ಹೋಗ್ಬಿಟ್ಟು ಬನ್ನಿ. ಅದಾದ್ಮೇಲೆ ಇನ್ನೊಂದ್ ದಿವಸ ಬೇಕಾದ್ರೆ ಎಲ್ಲರನ್ನು ತುಂಬ್ಕೊಂಡು ಹೋಗಿ, ಪರವಾಗಿಲ್ಲ. ಕುರಿಗಳನ್ನ ತುಂಬ್ತಾರಲ್ಲ ವ್ಯಾನಲ್ಲ, ತುಂಬ್ಕೊಂಡು ಮಜಾ ಮಾಡ್ಕೊಳ್ಳಿ. ಅದರಲ್ಲೂ ಮಜಾ ಇದೆ, ಇಲ್ಲ ಅಂತಲ್ಲ. ಬಟ್ ಅದು
ಬೇರೆ ದಿವಸ ಇಟ್ಕೊಳ್ಬೇಕೆ ಹೊರತು ಸುಮ್ಮನೆ ಇದನ್ನು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಬಾಂಡಿಂಗ್, ಫ್ಯಾಮಿಲಿ, ಕೌಟುಂಬಿಕ ಆರೋಗ್ಯ ಅಂದರೆ ಇದಕ್ಕೆ ಆದ್ಯತೆ ಮಾನ್ಯತೆ ಕೊಡಬೇಕು ಮೂಲವಾಗಿ ಮನುಷ್ಯ. ಆದರೆ ಮನುಷ್ಯ ಸಂಘಜೀವಿ, ಒಬ್ಬಂಟಿಯಾಗಿ ಬದುಕೋದಿಲ್ಲ. ಬದುಕ್ತಾರೆ ಯಾರೋ ಅಘೋರಿಗಳು, ನಾಗಸಾಧುಗಳು, ಸಿದ್ಧಿ ಪುರುಷರು, ಪವಾಡ ಪುರುಷರು ಬದುಕ್ತಾರಷ್ಟೇ. ನಾಡಲ್ಲಿರುವಂಥವ್ರು ಯಾರು ಕೂಡ ಒಬ್ಬಂಟಿಯಾಗಿ ಬದುಕಕ್ಕೆ ಸಾಧ್ಯವಿಲ್ಲ. ಬದುಕಿದ್ರೂ ಅವನು ಹೆಚ್ಚು ದಿವಸ ಇರೋದಿಲ್ಲ, ಸತ್ತೋಗ್ತಾನೆ. ಆದ್ದರಿಂದ ಕುಟುಂಬಕ್ಕೆ ಮೊಟ್ಟ ಮೊದಲ ಆದ್ಯತೆ ಮಾನ್ಯತೆ, ಅದನ್ನು ಹೆಚ್ಚಾಗಿ ಗಮನಿಸ್ಕೊಳ್ಳಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬನ್ನಿ, ನಾನಿಲ್ಲಿ ಫ್ಯಾಮಿಲಿ ಕೌನ್ಸ್ಲಿಂಗ್ ಮಾಡ್ತೀನಿ. ಅಂದರೆ ಎಲ್ಲರ ಜೊತೆಗೂಡಿ ಕೌನ್ಸ್ಲಿಂಗ್ ಮಾಡ್ತೀನಿ, ಒಬ್ಬೊಬ್ರಿಗೆ ಕೌನ್ಸ್ಲಿಂಗ್ ಮಾಡ್ತೀನಿ, ಗಂಡ ಹೆಂಡತಿಗೆ ಕೌನ್ಸ್ಲಿಂಗ್ ಮಾಡ್ತೀನಿ, ಮಕ್ಕಳಿಗೆ, ಗಂಡನಿಗೆ ಬೇರೆ, ಹೆಂಡತಿಗೆ ಬೇರೆ, ಗಂಡು ಮಗುಗೆ ಬೇರೆ, ಹೆಣ್ಣು ಮಗುಗೆ ಬೇರೆ, ಎಲ್ಲರಿಗೂ ಕೂಡ ಬೇರೆ ಬೇರೆ ಕೌನ್ಸ್ಲಿಂಗನ್ನು ಕೂಡ ಮಾಡಿಕೊಡ್ತೀನಿ. ಅದನ್ನು ಹೇಳಿದ್ರೆ ನಿಮ್ಗೆ ಯಾವ ರೀತಿ ಇರಬೇಕು, ಯಾರ್ಯಾರ ಜೊತೆ ಎಷ್ಟು ಸಮಯವನ್ನು ಸ್ಪೆಂಡ್ ಮಾಡಬೇಕು, ನಿಮಗಿರೋಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಮಕ್ಕಳಿಗೆ, ಹೆಂಡತಿಗೆ ಅಥವಾ ಕುಟುಂಬಕ್ಕೆ ಹೇಗೆ ಸಮಯವನ್ನು ವಿನಿಯೋಗ ಮಾಡಿಕೊಡ್ಬೇಕು, ಎಲ್ಲವನ್ನ ಬಹಳ ಸ್ಪಷ್ಟವಾಗಿ, ಸಂಕ್ಷಿಪ್ತವಾಗಿ, ವಿವರವಾಗಿ, ಉದಾಹರಣೆಯೊಂದಿಗೆ ತಿಳಿಸ್ತೀನಿ. ಅದು ನೀವು ನೇರವಾಗಿ ಬಂದರೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ಯಾವ್ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ. ಸೊ ಮೂಲವಾಗಿ ಕೌಟುಂಬಿಕ ಆರೋಗ್ಯ, ಇದಾದ ನಂತರ ಆರ್ಥಿಕ ಆರೋಗ್ಯ. ಸೊ ಅಂದರೆ ಹಣಕಾಸು, ಈ ಆರ್ಥಿಕ ಆರೋಗ್ಯ ಬಹಳ ಬಹಳ ಮುಖ್ಯ. ಈಗಿನ ಸಮಾಜದಲ್ಲಿ ದುಡ್ಡು ಅನ್ನೋದು ಮನುಷ್ಯನ ದೇಹದಲ್ಲಿ ಹರಿಯುವ ರಕ್ತದ ಹಾಗೆ. ರಕ್ತ ಇಲ್ಲದಿದ್ರೆ ಮನುಷ್ಯ ಬದುಕೋದಿಲ್ಲ, ಸತ್ತೋಗ್ತಾನೆ. ಹಂಗೆ ಹಣ ಇಲ್ಲದಿದ್ರು ಕೂಡ ಖಂಡಿತವಾಗ್ಲೂ ಮನುಷ್ಯ ಬದುಕೋದಿಲ್ಲ, ಸತ್ತೋಗ್ತಾನೆ. ಅವನಿಗೆ ನಯಾ ಪೈಸದ ಬೆಲೆ ಇಲ್ಲ. ಅದರಲ್ಲಿ ಮೂಲವಾಗಿ ಈ ಹಣ ಸಂಪಾದನೆಯಲ್ಲಿ ಆರ್ಥಿಕ ಆರೋಗ್ಯಕ್ಕೆ ಊಟ, ಬಟ್ಟೆ, ಸೂರಿಗೆ ಎಷ್ಟು ಬೇಕೋ ಅಷ್ಟು. ಈ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಕೆಲವೊಂದು ಸೂತ್ರಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಸಂಕ್ಷಿಪ್ತವಾಗಿ ಬೇಕು ಅಂದರೆ ನೀವು ಆತ್ಮ ಸಮೃದ್ಧಿ ಯೋಗವನ್ನು ಕೇಳಿದ್ರೆ ಆಗ ನಿಮ್ಗೆ ಅರ್ಥ ಆಗುತ್ತೆ. ಆ ಒಂದು ಅಧ್ಯಯನ, 21 ಅಧ್ಯಯನಗಳು. ಈಗ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ, ಒಬ್ಬ ಮನುಷ್ಯನಿಗೆ ಒಂದು 30,000 ರೂಪಾಯಿ ಸಂಬಳ ಅಂತ ತಿಳ್ಕೊಳ್ಳಿ. ಏನೋ ಒಂದು ಕೆಲಸ ಬೇಸಿಕ್. ಅಂದರೆ ಈಗ 30,000 ರೂಪಾಯಿಗಿಂತ ಕಡಿಮೆ ಒಂದು ತಿಂಗಳಿಗೆ ಸರ್ವೈವ್ ಆಗೋದು ಬಹಳ ಬಹಳ ಕಷ್ಟ. ಅದು ಬೆಂಗಳೂರಲ್ಲಿ. ಹಳ್ಳಿಗಳ ಕಡೆ ಆದರೆ ಹಿಂಗೆ ಒಂದು ಸ್ವಲ್ಪ ನಡೆಯುತ್ತೆ. ಬೆಂಗಳೂರಲ್ಲಿ ತುಂಬ ಕಷ್ಟ. ಒಂದು 30,000 ರೂಪಾಯಿ ದಿನಕ್ಕೆ 1,000 ರೂಪಾಯಿ ಲೆಕ್ಕದಲ್ಲಿ ಒಬ್ಬ ಮನುಷ್ಯ ದುಡಿಬೇಕು. ಈ 30,000 ರೂಪಾಯಿ ದುಡಿದಾಗ ಆ ಖರ್ಚು ವೆಚ್ಚಗಳು ಅಟ್ಲೀಸ್ಟ್ ತುಂಬ ಕಡಿಮೆ ಅಂದರೆ 70% ಅಲ್ಲಿದ್ದರೆ ಆರ್ಥಿಕ ಆರೋಗ್ಯ ನಿಮ್ಮದು ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿ. ಅಂದರೆ ನೀವು 30,000 ಸಂಪಾದನೆ ಮಾಡ್ತೀರಾ, 20,000 ಖರ್ಚು ಮಾಡ್ತಾ ಇದ್ದೀರಾ, 10,000 ಉಳಿತಾಯ ಆದರೆ ಖಂಡಿತವಾಗ್ಲೂ ನೀವು ಆರೋಗ್ಯಕರವಾಗಿದ್ದೀರಾ. ಇದನ್ನು ನಾವು 30,000, 50,000, 1,00,000 ಆ ಥರ ಲೆಕ್ಕ ಹಾಕೋದು ಬೇಡ. ನಿಮ್ಮ ತಿಂಗಳ ಸಂಪಾದನೆ ಎಷ್ಟೇ ಇದ್ರೂ ಕೂಡ ಒಂದು ಹೆಚ್ಚು ಕಡಿಮೆ ಒಂದು 70% ಅಷ್ಟು ನೀವು ಖರ್ಚು ಮಾಡಿ, ಇನ್ನು ಮಿಕ್ಕಿದ್ದು 30% ಅಷ್ಟು ಯಾರ್ಯಾರು ಸೇವ್ ಮಾಡ್ತೀರಾ ಇಂಥವ್ರಿಗೆಲ್ಲ ಆರ್ಥಿಕ ಆರೋಗ್ಯ ಅತ್ಯದ್ಭುತವಾಗಿದೆ ಅಂತ ತಿಳ್ಕೊಳ್ಬಹುದು. ಈ ಸೇವಿಂಗಲ್ಲಿ ನೀವು ಉಳಿತಾಯ ಮತ್ತು ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಎಲ್ಲಾದರೂ ಮಾಡಂಗಿದ್ರು ಕೂಡ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾನು ಯಾವಾಗಲೂ ಪ್ರತಿಯೊಬ್ಬರಿಗೂ ಹೇಳ್ಕೊಡುವಂಥ ಒಂದೇ ಒಂದು ಬ್ರಹ್ಮರಹಸ್ಯ ಏನು ಅಂತಂದರೆ 50-30-20 ಪ್ರಿನ್ಸಿಪಲ್. ಎಲ್ಲ ಹಣವನ್ನು, ಉಳಿತಾಯ ಮಾಡಿರೋ ಹಣವನ್ನು ಹೂಡಿಕೆ ಮಾಡೋದು, ಒಂದೇ ಕಡೆ ಹೂಡಿಕೆ ಮಾಡೋದು ದಡ್ಡರ ಲಕ್ಷಣ. ದಯವಿಟ್ಟು ಹಂಗೆ ಮಾಡಬೇಡಿ. ಒಬ್ಬರು ಇಬ್ಬರು ಕತೆ ಅಲ್ಲ. ನನ್ನ ಹತ್ರ ಬಂದರೆ ನೀವು ಒಂದು 7,000 ಕತೆಗಳನ್ನು ಹೇಳಬಲ್ಲೆ. ಕತೆ ಅಲ್ಲ, ನೈಜ ಘಟನೆಯನ್ನು ಹಂಚ್ಕೊಳ್ಬಲ್ಲೆ. ಒಂದೇ ಕಡೆ ಇನ್ವೆಸ್ಟ್ ಮಾಡಿ ಸೋತೋರು, ಸತ್ತೋರು, ಎಲ್ಲವನ್ನ ಕಳ್ಕೊಂಡವರು, ಭಿಕ್ಷೆ ಬೇಡ್ತಾ ಇರೋರನ್ನು ಕೂಡ ನೋಡಿದ್ದೀನಿ. ದಯವಿಟ್ಟು ಹಾಗೆ ಮಾಡಬೇಡಿ. 50-30-20 3 ಕಡೆ ನಿಮ್ಮ ಹೂಡಿಕೆಯನ್ನು ಹಾಕಿ. ಯಾವುದೋ ಒಂದು ಲಾಸ್ ಆದರೂ 2ರಲ್ಲಿ ಬಚಾವು, 2ರಲ್ಲಿ ಲಾಸ್ ಆದರೂ 1ರಲ್ಲಾದರೂ ಬಚಾವು. ಆದ್ರಿಂದ ಯಾರಿಗೆ ನೀವು 30,000 ಸಂಪಾದನೆ ಮಾಡಿ 30,000 ಖರ್ಚು ಮಾಡ್ತಾ ಇರ್ತೀರಾ, ನೀವು ಯಾವತ್ತು ಆರ್ಥಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕೆಲವರು ಮುಟ್ಟಾಳರು 30,000 ಸಂಪಾದನೆ ಮಾಡಿ 35,000 ಖರ್ಚು ಮಾಡ್ತಾರೆ, 40,000 ಖರ್ಚು ಮಾಡ್ತಾರೆ. ಇಂಥವ್ರನ್ನ ದೇವರೇ ಕಾಪಾಡಬೇಕು. ಇವನು ಯಾವಾಗ ನೆಗೆದು ಬೀಳ್ತಾನೋ ಗೊತ್ತಿಲ್ಲ, ಮನೇಲಿರೋರು ಯಾವಾಗ ಓಡೋಗ್ತಾರೋ ಗೊತ್ತಿಲ್ಲ, ಯಾವಾಗ ವಿಷ ಕುಡಿದು ಬಿಡ್ತಾರೋ ಗೊತ್ತಿಲ್ಲ. ಇವರೆಲ್ಲರೂ ಕೂಡ ನಿಜವಾಗ್ಲೂ ಸಮಾಜಕ್ಕೆ ಭಾರವಾಗಿರುವಂಥವ್ರು. ಇದನ್ನು ನೀವು ತಿಳ್ಕೊಂಡ್ರೆ ಅತ್ಯದ್ಭುತವಾದಂತಹ ಸಂಸಾರ ಮಾಡೋದಕ್ಕೆ ಈಜಿ ಆಗುತ್ತೆ. ಆರ್ಥಿಕ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ಓನ್ಲಿ 70% ನಿಮ್ಮ ಖರ್ಚು ವೆಚ್ಚಗಳನ್ನು 3 ಸಲ ತಿನ್ನೋ ಜಾಗದಲ್ಲಿ 2 ಸಲ ತಿನ್ನಿ ಸಾಕು. ಎಷ್ಟು ಖರ್ಚುಗಳನ್ನು ಕಡಿಮೆ ಮಾಡಿ ಈ 30% ಉಳಿಸ್ತೀರಾ, ಆಗ ಮಾತ್ರನೇ ನಿಮ್ಗೆ ಆರ್ಥಿಕ ಆರೋಗ್ಯ ಸಾಧ್ಯವೇ ಹೊರತು ಇಲ್ಲ ಅಂದರೆ ಖಂಡಿತವಾಗ್ಲೂ ಸಿಗೋದಕ್ಕೆ ಸಾಧ್ಯವಿಲ್ಲ. ಇದೇನಾದರೂ 80-20 ಆದರೂ ಕೂಡ ನೀವು ಮುಂದೆ ಹೋಗಿ
ದಬಾಕೊಳ್ಳೋದಕ್ಕೆ ಇದು ದಾರಿ ಮಾಡಿಕೊಡ್ತದೆ. ಇನ್ನು 85, 90 ಹೋಗ್ಬಿಡ್ತೀನಿ, ಮುಂದಿನ ವರ್ಷ ಮಾಡ್ತೀನಿ, ಸಾಧ್ಯವೇ ಇಲ್ಲ. ನೀವು ಇವತ್ತು ಎಷ್ಟೆಷ್ಟು ಸಂಪಾದನೆ ಮಾಡ್ತಾ ಇದ್ದೀರೋ, 10,000ದಿಂದ ಹಿಡಿದು 1,00,000 ಸಂಪಾದನೆ ಮಾಡ್ತಾ ಇರಿ. 70-30 ದಿಸ್ ಈಸ್ ಗೋಲ್ಡನ್ ರೇಷಿಯೋ ನಂಬರ್. ಈ ನಂಬರಲ್ಲಿ ನಿಮಗೆ ಆರ್ಥಿಕ ಆರೋಗ್ಯ ಅತ್ಯದ್ಭುತವಾಗಿರುತ್ತೆ. ಉಳಿತಾಯದಲ್ಲಿ ಏನಾದರೂ ಹೂಡಿಕೆ ಮಾಡಬೇಕಾದ್ರೆ 50-30-20 ಪ್ರಿನ್ಸಿಪಾಲಲ್ಲಿ ನೀವು ಹೂಡಿಕೆ ಮಾಡಿ. ಡೆಫಿನೆಟ್ಲಿ ನಿಮ್ಮ ಜೀವನ ಅತ್ಯದ್ಭುತವಾಗಿ ಸಾಗುತ್ತೆ. ಹಂತಗಳು ಬೇರೆ ಬೇರೆ. ಒಬ್ಬನ ಹತ್ರ 10 ಲಕ್ಷ ಇದೆ, ಒಬ್ಬನ ಹತ್ರ 1 ಕೋಟಿ ಇದೆ, 10 ಕೋಟಿ ಇದೆ, 100 ಕೋಟಿ ಇದೆ. ಎಲ್ಲರಿಗೂ ಇದು ಅನ್ವಯ. ಇದು ಯೂನಿವರ್ಸಲ್ ಆನ್ಸರ್. ಇದು ಪರ್ಟಿಕ್ಯುಲರ್ ಆಗಿ ಒಬ್ರಿಗ ಇಬ್ರಿಗ ಅಂತಾರೆ ಏನಿಲ್ಲ. ಯೂನಿವರ್ಸಲ್ ಆನ್ಸರ್. ನೀವು ಹೆಂಗ್ ಬೇಕಾದ್ರೂ ತಿಳ್ಕೊಳ್ಬೋದು, ಯಾರು ಬೇಕಾದ್ರೂ ಫಾಲೋ ಮಾಡಬಹುದು. ಅಂದ್ರೆ ಗಣಿತ ಹೇಗೆ ಎಲ್ಲರಿಗೂ ಒಂದೇ ರೀತಿ ಆನ್ಸರ್ ಕೊಡುತ್ತೆ, ಇದು ಕೂಡ ಅದೇ ರೀತಿ ಆನ್ಸರ್ ಅನ್ನು ಕೊಡುತ್ತೆ. ಇದು ಆರ್ಥಿಕ ಆರೋಗ್ಯ. ಇನ್ನು ನಿಮಗೆ ನೆಕ್ಸ್ಟ್ ಸಾಮಾಜಿಕ ಆರೋಗ್ಯ. ಸಾಮಾಜಿಕ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ಮೊದಲು ನೆರೆಹೊರೆಯವರಿಂದ ಶುರು ಮಾಡ್ಬೇಕು. ಅಕ್ಕಪಕ್ಕದವರು ಬಹಳ ಅತ್ಯದ್ಭುತವಾಗಿ ಆರೋಗ್ಯಕರವಾಗಿ. ನೀವು ಅವ್ರನ್ನ ಕ್ಲೋಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಸುಮ್ಮನೆ ಜಸ್ಟ್ ಮಾತಾಡಿಸಿ ಅಷ್ಟೆ. ಹೇಗಿದ್ದೀರಾ, ಊಟ ಆಯ್ತಾ, ಗುಡ್ ಮಾರ್ನಿಂಗ್ ಹೇಳಿ, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್. ಸೊ ಯಾವುದೋ ಹಬ್ಬ ಹರಿದಿನ ಬಂದಾಗ ಅವ್ರು ನಮ್ಮ ಮನೆಗೆ ಬರ್ತಾರೆ ಅರ್ಶಿನ ಕುಂಕುಮಕ್ಕೆ. ಏನೋ ಹೆಣ್ಮಕ್ಳು ಗೌರಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಏನೇನೋ ಹಬ್ಬಗಳು ಮಾಡ್ತಾರೆ. ಯಾವುದೋ ಫಂಕ್ಷನ್ ಇತ್ತು ಮನೇಲಿ, ಕರಿತೀರಾ, ಗೃಹ ಪ್ರವೇಶ, ಮದುವೆ, ನಾಮಕರಣ, ಅದಕ್ಕೆಲ್ಲ ಕರೀರಿ. ಅವರು ಬರಬೇಕು, ನೀವು ಹೋಗಬೇಕು. ಆದ್ದರಿಂದ ಸ್ನೇಹ, ಫ್ರೆಂಡ್ ಸರ್ಕಲಲ್ಲಿ ಆರೋಗ್ಯವಾಗಿ ಇಟ್ಕೊಳ್ಳಿ. ನಿಮ್ಮ ಗ್ರಾಹಕರಲ್ಲಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ಕ್ಲೈಂಟನ್ನು ಚೆನ್ನಾಗಿ ಮೇಂಟೈನ್ ಮಾಡಿ, ಅವ್ರ ಜೊತೆ ಸ್ನೇಹ ಸಂಬಂಧ ಚೆನ್ನಾಗಿರಲಿ. ಒಡನಾಟ, ನೀವು ಸಾಮಾಜಿಕ ಅಂತಂದ್ರೆ ಕೇವಲ ನೆರೆಹೊರೆ ಫ್ರೆಂಡ್ ಸರ್ಕಲ್ ಅಂತಲ್ಲ. ಯಾರ್ಯಾರ ಜೊತೆ ಒಡನಾಟ ಇರ್ತೀರೋ ಇದೆಲ್ಲವೂ ಕೂಡ ಸಮಾಜವೇ. ನಿಮ್ಮ ಮನೆ ಹೊಸಲು ದಾಟಿ ಹೊರಗಡೆ ಹೋಗಿ, ಇದೆಲ್ಲ ಸಮಾಜನೇ. ಅಲ್ಲಿ ಯಾರ್ಯಾರು ಸಿಗ್ತಾರೆ, ನೀವು ಎಲ್ಲ ಸುತ್ತಾಕೊಂಡು ಮನೆಗೆ ಬರ್ತಿರಲ್ಲ, ಅಲ್ಲಿವರೆಗೂ ಇದೆಲ್ಲವೂ ಸಮಾಜವೇ. ನೀವು ಮಾತನಾಡುವಂತಹ ವ್ಯಕ್ತಿಗಳು, ವ್ಯಾಪಾರ ವ್ಯವಹಾರ ಮಾಡಿರುವಂತಹ ವ್ಯಕ್ತಿಗಳು, ಇದೆಲ್ಲವೂ ಕೂಡ ಸಮಾಜನೇ. ಆದ್ರಿಂದ ಎಲ್ಲೋ ಆಟೋದಲ್ಲಿ ಹೋಗ್ತೀರಾ, ಚೆನ್ನಾಗಿ ಮಾತಾಡಿಸಿ. ಕಾರಲ್ಲಿ ಹೋಗ್ತೀರಾ, ಊಬರ್ ಓಲಾದಲ್ಲಿ ಹೋಗ್ತೀರಾ, ಟ್ರೈನ್ ಟಿಕೆಟ್ ತಗೊಳ್ತೀರಾ, ಏರೋಪ್ಲೇನಲ್ಲಿ ಕುತ್ಕೊಳ್ತೀರಾ, ಎಲ್ಲೋ ಜರ್ನಿ ಮಾಡ್ತೀರಾ, ಯಾವುದೋ ಕಾರಲ್ಲೋ ಗಾಡೀಲಿ ಯಾರನ್ನೋ ಡ್ರಾಪ್ ಕೇಳ್ತೀರಾ, ಭಿಕ್ಷುಕರನ್ನ, ಅವ್ರನ್ನೂ ಮಾತಾಡಿಸಿ. ನಾನು ಮಾತಾಡಿಸ್ತೀನಿ, ನಾನು ಬೇಜಾನ್ ಸಮಯ ಕೊಡ್ತೀನಿ. ನನಗೆ ಯಾಕೆಂದರೆ ನಾನು ಅಧ್ಯಯನ ಮಾಡಬೇಕು. ಡೀಪ್ ಅನಲೈಸ್ ಮಾಡೋದು, ಡೀಪ್ ಸ್ಟಡಿ ಮಾಡೋದು ನನ್ನ ಹವ್ಯಾಸಗಳಲ್ಲಿ ಒಂದು. ಪುಸ್ತಕ ಓದೋದು ನನ್ನ ಹವ್ಯಾಸ. ಅದಕ್ಕಿಂತನೂ ಹೆಚ್ಚಾಗಿ ಸಮಾಜದಲ್ಲಿ ಕುಂದುಕೊರತೆಗಳು ಏನೇನಿದೆ, ಏನೇನು ನಡೀತಾ ಇದೆ, ಇದನ್ನೆಲ್ಲ ಗಮನಿಸ್ತೀನಿ. ನನಗೆ ಅಪಾಯಿಂಟ್ಮೆಂಟ್ ಇಲ್ಲ ಅಂದರೆ ಸೀದಾ ಗಾಡಿ ಎತ್ಕೊಳ್ತೀನಿ ಅಥವಾ ಕಾರ್ ಎತ್ಕೊಳ್ತೀನಿ. ಇಲ್ಲ ಒಂದಷ್ಟು ಜನ ಹುಡುಗರಿದ್ದಾರೆ, ಕರ್ಕೊಂಡು ಅವ್ರ ಜೊತೆ ಎಲ್ಲ ಒಂದು ರೌಂಡ್ ಹಾಕೊಂಬತ್ತೀನಿ. ನಾನ್ ಸ್ಟಾಪ್, ಎಲ್ಲೂ ನಿಲ್ಸಲ್ಲ, ಸುಮ್ಮನೆ ಹೋಗ್ತಾ ಇರೋದು. ನನಗೆಲ್ಲೋ ನಿಲ್ಲಿಸ್ಬೇಕು, ಯಾರನ್ನೋ ಮಾತಾಡಿಸ್ಬೇಕು ಅಂದರೆ ನಿಲ್ಲಿಸ್ತೀನಿ, ಮಾತಾಡ್ತೀನಿ. ಸುಮ್ಮನೆ ಒಂದು ರೌಂಡ್ ಹಾಕೋದು. ದಿನ ಎಲ್ಲ ಒಂದು 10 ಗಂಟೆ ಸುತ್ತಾಡೋದು ನನ್ನ ಕೆಲಸ. ಸ್ಟಡಿ ಮಾಡ್ಬೇಕಂದ್ರೆ ನೀವು ಸಮಯ ಕೊಡಲೇಬೇಕು, ಇಲ್ಲಾಂದ್ರೆ ಸ್ಟಡಿ ಮಾಡಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಸಾಮಾಜಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸೊ ಇವೆಲ್ಲವೂ ಕೂಡ ಬಹಳ ಬಹಳ ಮುಖ್ಯವಾಗ್ತವೆ. ಎಲ್ಲರೂ ಕೂಡ ಅತ್ಯವಶ್ಯಕವೇ. ಸೊ ಯಾರಿಂದ ನನ್ನ ಮನಸ್ಸು ಅಥವಾ ನನ್ನ ಜೀವನ ಸಂತೋಷವಾಗಿದೆ, ಖುಷಿಯಾಗಿದೆ, ನಗನಾಗ್ತಾ ಇದೆ, ಆರೋಗ್ಯಕರವಾಗಿ. ಆರೋಗ್ಯ ಅಂತಂದ್ರೆ ಕುಡಿದು ತಿಂದು ಚೆನ್ನಾಗಿ ಮಜಾ ಮಾಡಿ ಆ ಆರೋಗ್ಯ ಬೇರೆ. ಅದು ಆರೋಗ್ಯ ಅಲ್ಲ, ಅದು ನೀವು ಅನ್ಕೊಂಡಿದ್ದೀರ ಅನಾರೋಗ್ಯ. ಅದು ನೀವೊಬ್ಬ ಒಳ್ಳೆಯ ಸ್ನೇಹಿತನ ಸವಾಸ ಮಾಡಿದ್ರೆ ಆರೋಗ್ಯ, ಕೆಟ್ಟ ಸ್ನೇಹಿತನ ಸವಾಸ ಮಾಡಿದ್ರೆ ನಿಮಗೆ ಅನಾರೋಗ್ಯ. ಇದು 1 ದಿವಸ 2 ದಿವಸದಲ್ಲ, ಮುಂದಿನ ಜನ್ಮಕ್ಕೂ ಕೂಡ ಪಾಸ್ ಆಗುತ್ತೆ. ಇದು ಬರೀ ಈ ಜನ್ಮಕ್ಕೆ ಅಂತ ತಿಳ್ಕೊಂಬೇಡಿ. ನಿಮ್ ಜನ್ಮ ಬಿಟ್ಬಿಡಿ, ನಿಮ್ ಮಕ್ಕಳು, ಮರಿ ಮಕ್ಕಳು, ಇವ್ರಿಗೂ ಕೂಡ ನಿಮಗೆ ಖಂಡಿತವಾಗ್ಲೂ ಬಂದೇ ಬರ್ತದೆ. ನೀವು ಯಾರೋ ಒಬ್ಬ ಕೆಟ್ಟ ಸ್ನೇಹಿತನ ಸವಾಸ ಮಾಡಿ 1 ವರ್ಷ ಅವನ ಜೊತೆ ಒಡನಾಟದಲ್ಲಿದ್ರೆ ಅದು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾರ್ಸಲ್ ಆಗುತ್ತೆ. ಕರ್ಮ ಸಿದ್ಧಾಂತದ ಅನುಸಾರವಾಗಿ ಅವ್ರಿಗೂ ಕೂಡ ಹೋಗುತ್ತೆ. ಆದ್ರಿಂದ ಇದು 1-2 ದಿನದ ಕತೆ ಅಲ್ವೇ ಅಲ್ಲ. ಸೊ ಇದು ಜೀವನ ಪರ್ಯಂತ ಮೂಲವಾಗಿ ಮಕ್ಕಳು ಮೊಮ್ಮಕ್ಕಳು, ನಮ್ಮ ವಂಶಾಭಿವೃದ್ಧಿ ಅಂತ ಕರೀತಾರಲ್ಲ, ಅದಕ್ಕೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಸಾಧ್ಯವಾದಷ್ಟು ಈ ಸಾಮಾಜಿಕ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅಂತಂದ್ರೆ ನಮ್ಮ ಸುತ್ತಲೂ ಒಂದು ಪಾಸಿಟಿವ್ ಸರೌಂಡ್ ಇರಬೇಕು. ಆಗ ಮಾತ್ರ ಸಾಧ್ಯ. ಪ್ರತಿ ಒಬ್ಬ ಮನುಷ್ಯ ಈ ಒಂದು 7 ರೀತಿಯ ಆರೋಗ್ಯವನ್ನ ನಾವು ಗಮನ ಹರಿಸಿದ್ರೆ ಎಲ್ಲ ದಿಕ್ಕಿನಿಂದಲೂ ಅತ್ಯದ್ಭುತವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ, ಆತ್ಮಿಕ ಆರೋಗ್ಯ, ಭಾವನಾತ್ಮಕವಾದ ಆರೋಗ್ಯ, ಮೂಲವಾಗಿ ಕೌಟುಂಬಿಕ ಆರೋಗ್ಯ,
ಆರ್ಥಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ. ಈ ಎಲ್ಲಾ ಆರೋಗ್ಯಗಳನ್ನ ಯಾರು ಚಾಚು ತಪ್ಪದೆ ಫಾಲೋ ಮಾಡ್ತಾ ಇರ್ತಾರೆ, ಇವರು ನಿಸರ್ಗಕ್ಕೆ ಋಣ ತೀರಿಸ್ದಂಗೆ. ಈ 7 ರೀತಿಯ ಆರೋಗ್ಯ ಇದ್ದಾಗ ಇದ್ರಲ್ಲಿ ಒಂದು ಮಿಸ್ ಆಯ್ತು ಅಂತಂದ್ರೆ ನೀವು ಋಣಭಾರರಾಗ್ತೀರ. ನೀವು ಭಾರವನ್ನ ಹೊತ್ಕೊಂಡಿರ್ತೀರ. ನೀವು ಋಣ ತೀರ್ಸೋದಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಹುಟ್ಟು ಬರೋದೇ ಭೂಮಿ ಮೇಲೆ ಋಣವನ್ನ ತೀರ್ಸೋದಕ್ಕೋಸ್ಕರ, ಕರ್ಮವನ್ನ ಕಳ್ಕೊಳ್ಳೋದಕ್ಕೋಸ್ಕರ. ಆದ್ರೆ ನಾವೇನ್ ಮಾಡ್ತೀರಿ, ಇಲ್ಲಿ ಬಂದು ಏನಕ್ಕೆ ಬಂದ್ಬಿಟ್ಟಿದ್ದೀರಿ ಅಂದ್ರೆ ಕಾರಣ ಉದ್ದೇಶಗಳು ಗೊತ್ತಿಲ್ಲ ನಮಗೆ, ತಿಳ್ಕೊಳಕ್ಕೂ ಹೋಗಲ್ಲ. ತಿಳಿಸೋರಿದ್ರು ನಾವು ಆ ಕಡೆ ಗಮನ ಕೊಡೋದಿಲ್ಲ. ಅಕಸ್ಮಾತ್ ಅವ್ರು ನಿಜ ಹೇಳಿದ್ರು ಅದನ್ನ ಸತ್ಯ ಅಂತ ಒಪ್ಕೊಳ್ಳೋಂಥ ಮನಸ್ಥಿತಿ ನಮ್ಮ ವಾತಾವರಣದಲ್ಲಿ ಇಲ್ಲ. ಆದ್ರಿಂದ ಅವ್ರಿಗೆ ಗೊತ್ತಿಲ್ದಿರ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ್ಲೇ ಹೇಳದ್ನಲ್ಲ, ಮಾಡೋದನ್ನ ಬಿಟ್ಬಿಟ್ಟು ಮಾಡದೇ ಇರೋದಕ್ಕೆ ಹೆಚ್ಚಿನ ಸಮಯ ಕೊಡ್ತಾ ಇರ್ತಾರೆ, ಹೆಚ್ಚಾಗಿ ಖರ್ಚು ಮಾಡ್ತಾ ಇರ್ತಾರೆ. ಇಲ್ಲಿ ಜ್ಞಾನಕ್ಕೆ ಬಹಳ ಚೀಪ್, ಬೆಲೆ ಕಡಿಮೆ. ಜ್ಞಾನಕ್ಕೆ ಬೆಲೆ ದುಡ್ಡಿಲ್ಲ, ಅಜ್ಞಾನಕ್ಕೆ ಬೆಲೆ ಜಾಸ್ತಿ, ದಡ್ಡತನಕ್ಕೆ ಬೆಲೆ ಜಾಸ್ತಿ, ಮೂರ್ಖತನಕ್ಕೆ ಬೆಲೆ ಜಾಸ್ತಿ. ಜ್ಞಾನಕ್ಕೆ ಬಹಳ ಕಡಿಮೆ ಬೆಲೆ. ಯಾರೋ ಒಬ್ಬ ಮನುಷ್ಯ ಅವನು ಮನೆ ಕಟ್ತಾ ಇದ್ದಾನೆ, ಒಂದಿಷ್ಟು ಪರ್ಸೆಂಟೇಜ್ ನಾನು ಕೊಡಪ್ಪ ನಿನಗೆ, ನಿನ್ನ ಮಕ್ಕಳು ಮೊಮ್ಮಕ್ಕಳವರೆಗೂ ಕೂಡ ಆ ದುಷ್ಟಶಕ್ತಿ ಋಣಾತ್ಮಕ ಶಕ್ತಿ ಆಗೋದು ಬೇಕಾಗಿಲ್ಲ. ಅಯ್ಯ ಅವನಿಗೇನು ಕೊಡೋದು ಅಂತ ಅಂದ್ಬಿಟ್ಟು ಏನೋ ಕಟ್ಟದ ಮಾಡ್ದ, ಹೋದ, ಎಲ್ಲಾ ಕಳ್ಕೊಂಡು 3 ಮನೇನೂ ಮಾರ್ಬಿಟ್ಟು ಕೊಡೆದಾಗ ಬಂದ. ಬರ್ಬೇಕಾದ್ರೆ ಏನಿಲ್ಲ, ನನಗೆ ಫೀಸ್ ಕೊಡೋಕೆ ಪಾಪ ದುಡ್ಡಿಲ್ಲ ಅವನ ಹತ್ರ. ಆ ಮಟ್ಟಕ್ಕೆ ಬಿಕಾರಿ ಆಗ್ಬಿಟ್ಟು ಅವನು, ಸ್ವಂತ ಮನೆ ಕಟ್ಕೊಂಡಿರೋನು. ರೀಸನ್ ಏನು ಅಂತಂದ್ರೆ ಇಲ್ಲಿ ಜ್ಞಾನಕ್ಕೆ ಬೆಲೆ ಕಡಿಮೆ, ಅಜ್ಞಾನಕ್ಕೆ ಬೆಲೆ ಜಾಸ್ತಿ. ನೀವೆಲ್ಲರೂ ನೋಡಿ ನಿಮ್ಮ ಲೈಫಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ಬಿಡಿ, ಎಷ್ಟು ಹಣವನ್ನ ಕಳ್ಕೊಂಡಿದ್ದೀರಾ, ಎಷ್ಟು ದುಡ್ಡನ್ನ ಕಳ್ಕೊಂಡಿದ್ದೀರಾ. ಏನಕ್ಕೆ ಕಳ್ಕೊಂಡ್ರಿ? ಇಷ್ಟೇ, ದಡ್ಡತನ, ಮೂರ್ಖತನ, ಅಜ್ಞಾನ. ಇದರಿಂದನೇ ನೀವು ಹಣ ಕಳ್ಕೊಂಡಿರೋದು, ಬೇರೆ ಯಾವುದಕ್ಕೂ ಇಲ್ಲ. ಯಾವುದೋ ಜ್ಞಾನ ಕೊಡ್ತಾ ಇದ್ರೆ, ಒಂದು ಕೋರ್ಸ್ ಮಾಡ್ತಾ ಇದೀನಿ ಬನ್ರಪ್ಪ, ಒಂದ್ 2,000 3,000. ನಾನಂತಲ್ಲ, ನಂತರ ಸುಮಾರು ಜನ ಮಾಡ್ತಾರೆ. ಅದಕ್ಕೆಲ್ಲ ಹೋಗಲ್ಲ. ಅವನೇನ್ ಕೋರ್ಸ್ ಮಾಡ್ತಾನೆ ಬಿಡ, ಏನೋ ಹೇಳ್ತಾನೆ, ಅದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅದು ಜ್ಞಾನ ಬರೀ 2,000 ಅಷ್ಟೇ. ಇಲ್ಲಿ 20,000 ರೂಪಾಯಿ ಯಾವನಿಗೆ ಹೋಗ್ಬಿಟ್ಟು ಒಂದು ಚಿಟಿಕೆ ಹೊಡೆಯೋಷ್ಟ್ರಲ್ಲಿ ಕಳ್ಕೊಂಬಂದ್ಬಿಡ್ತಾನೆ. ರೀಸನ್ ಏನು ಅಂತಂದ್ರೆ ನನ್ನ ಅನುಭವದಲ್ಲಿ ಇಲ್ಲಿ ಅಜ್ಞಾನ ತುಂಬಾ ಕಾಸ್ಟ್ಲಿ, ವೆರಿ ವೆರಿ ಕಾಸ್ಟ್ಲಿ. ಅದಕ್ಕೆ ಜನಗಳೆಲ್ಲ ಅಲ್ಲಿಗೆ ಬೀಳ್ತಾರೆ, ಅದಕ್ಕೆ ಕೊಡ್ತಾರೆ. ಆದ್ರಿಂದ ಜ್ಞಾನ ನನ್ನ ಪ್ರಕಾರ ಅದು ಗಾಳಿ ಬೀಸ್ದಂಗೆ. ಅದು ಎಲ್ಲೋ ಒಂದ್ ಕಡೆ ಬೀಸ್ತದ್ ಬಿಡು, ಫ್ರೀಯಾಗಿ ಸಿಗ್ತದೆ, ಅದಕ್ಕೆ ಯಾಕೆ ಖರ್ಚು ಮಾಡ್ಬೇಕು ಅಂತ. ಯಾವಾಗ ಖರ್ಚು ಮಾಡ್ತಾನೆ ಅಂದ್ರೆ, ಕೊರೋನಾ ಬಂದಾಗ ಆಕ್ಸಿಜನ್ ಗಾಳಿ ಒಂದೊಂದು ಟ್ಯಾಂಕು ಬ್ಲಾಕಲ್ಲಿ ಮಾರ್ತಾ ಇದ್ರು, 5,000 15,000 20,000. ಯಾರೋ ಒಬ್ಬ ಸ್ನೇಹಿತ, ಅವನಿಗೆ ಒಂದು ಟ್ಯಾಂಕ್ 30,000 ಹೇಳ್ತಾರೆ. ಗುರು ಏನ್ ಮಾಡೋದು ಅಂತ. ಒಂದು ಟ್ಯಾಂಕ್ಗೆ 30,000 ಆಕ್ಸಿಜನ್. ಅದು ಈಗ ಕೊಡು ಮಗನೇ, ತಗೊಂಡೋಗಿ ಇಡು, ಹಾಸ್ಪಿಟ್ಲ್ಗೆ ಇಡು, ಅದ್ಭುತವಾಗಿರ್ತದೆ. ನಾನು ಹೇಳದ ಕೇಳಲಿಲ್ಲ. ಈ ಕರೋನಾ ನನಗೂ ಕೂಡ, ನಾನು ಕರೋನಾ ಕಾಲದಲ್ಲಿ ಇದ್ದಂತೂ ನನಗೆ ಬರ್ಲಿಲ್ಲ, ನನ್ನ ಹೆಂಡತಿಗೆ ಬರ್ಲಿಲ್ಲ, ಮಕ್ಳಿಗೆ ಬರ್ಲಿಲ್ಲ. ನಾವೆಲ್ಲ ಆರಾಮಾಗಿದ್ರಿ, ಅದ್ಭುತವಾಗಿ ಜಾಲಿಯಾಗಿ ಮನೇಲಿ ಒಬ್ರಿಗೊಬ್ರು ಆಟ ಆಡ್ಕೊಂಡು ಸೂಪರ್ ಆಗಿದ್ರಿ. ಯಾಕೆ ಬರ್ಲಿಲ್ಲ, ಅವ್ರಿಗೆ ಯಾಕೆ ಬಂತು? ಸೊ ರೀಸನ್ ಏನು ಅಂತಂದ್ರೆ ಅಜ್ಞಾನಕ್ಕೆ ಬೆಲೆ ಜಾಸ್ತಿ, ಜ್ಞಾನಕ್ಕೆ ಬೆಲೆ ಕಡಿಮೆ. ನಾನು ಅವಾಗ ಹಳೇದೊಂದು ಚಾನಲ್ ಇತ್ತು, 78,000 ಸಬ್ಸ್ಕ್ರೈಬರ್ ಇದ್ರು. ಆ ಚಾನಲ್ ಅಲ್ಲಿ ಕೊರೋನಾ ಬಗ್ಗೆ ಹಾಕಿದೆ. ಫೋನ್ ಮೇಲೆ ಫೋನ್, ಪೊಲೀಸ್ನವ್ರ ಫೋನು, ಯಾರೋ ಸೈಬರ್ನವರು ಫೋನು, ಯಾವುದೋ ಸಂಘಟನೆಗಳ ಫೋನು, ನೀನ್ ಕರೋನಾಗ ಔಷಧಿ ಕೊಡ್ತೀಯ ಹಾಗೆ ಹೀಗೆ ಅಂತ. ಔಷಧಿ ಕೊಡ್ತೀನಿ ಅಂತ ನಾನು ಹೇಳಿಲ್ಲ, ಅವ್ರಿಗೆ ಧೈರ್ಯ ತುಂಬ್ತಾ ಇದ್ದೀನಿ ಹೇಗೆ ಕರೋನಾದಿಂದ ಮುಕ್ತರಾಗಬೇಕು ಅಂತ. ಅದನ್ನ ಆ ವಿಡಿಯೋ ತೆಗೆಯೋವರೆಗೂ ಬಿಡ್ಲಿಲ್ಲ, ಕೊನೆಗೆ ತೆಗ್ಸಿ ಡಿಲೀಟೇ ಮಾಡಿಸ್ಬಿಟ್ರು. ಸೊ ಅದು ಏನಾರು ಒಬ್ಬೊಬ್ರು ಒಂದೊಂಥರ ಮಾಡ್ಕೊಳ್ತಾರೆ. ರೀಸನ್ ಏನು ಅಂತಂದ್ರೆ ಹೊಟ್ಟೆ ಕಿಚ್ಚ ಜನಗಳು. ಸೊ ಕೆಲವರೆಲ್ಲ ಕರೋನಾ ಇಲ್ಲ ಅಂತ ಸುಮಾರು ಜನ ವಾದ ಮಾಡಿದ್ರು, ಈಗಲೂ ವಾದ ಮಾಡ್ತವ್ರೆ. ಬಟ್ ಜನಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ರೀಸನ್ ಏನು ಅಂತಂದ್ರೆ ಅಜ್ಞಾನಕ್ಕೆ ಬೆಲೆ ಜಾಸ್ತಿ ಹೊರತು ಜ್ಞಾನಕ್ಕೆ ಬೆಲೆ ಇಲ್ಲ. ಇಲ್ಲಿ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ನಾನು ಹೇಳುವಂತ ಆರೋಗ್ಯವನ್ನ ನೀವು ಕಾಪಾಡಿಕೊಂಡ್ರೆ ಸಮಾಜಕ್ಕೆ ಬಿಟ್ಬಿಡಿ, ನಿಸರ್ಗಕ್ಕೆ ನೀವು ತೀರಿಸುವಂತ ಋಣ. ನೀವು ಆರೋಗ್ಯವಾಗಿದ್ರೆ ನಿಮ್ಮ ಕುಟುಂಬ ಆರೋಗ್ಯವಾಗಿರುತ್ತೆ, ನಿಮ್ಮ ಕುಟುಂಬ ಆರೋಗ್ಯವಾಗಿದ್ರೆ ಸಮಾಜ ಆರೋಗ್ಯವಾಗಿರುತ್ತೆ, ಸಮಾಜ ಆರೋಗ್ಯವಾಗಿದ್ರೆ ನಾಡು, ದೇಶ, ಭೂಮಂಡಲ ಎಲ್ಲವೂ ಕೂಡ ಅತ್ಯದ್ಭುತವಾಗಿ ಆರೋಗ್ಯವಾಗಿರುತ್ತೆ. ಈ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ತಾ ಹೋಗ್ಬೇಕು. ಯಾರಾದ್ರೂ ಒಬ್ರು ಲಾಸ್ ಆಗಿದ್ದಾನೆ, ಸಾಲದಲ್ಲಿದ್ದಾನೆ, ಅವನು ಮುಳುಗೋದ, ಅವನು ಏನೋ ಸತ್ತೋದ, ನೇಣ ಹಾಕೊಂಡು ಸತ್ತೋದ, ಮನೆಯವರೆಲ್ಲ ಸಾಲ ಮಾಡ್ಬಿಟ್ಟು ವಿಷ ಕುಡಿದು ಸತ್ತೋದ್ರು. ಅದಕ್ಕೆ ಕಾರಣ ಯಾರು ಅಂತಂದ್ರೆ, ಯಾರೋ ಅವ್ರು ಸಾಲ ಮಾಡಿದ್ರು, ಮೋಸ ಮಾಡಿದ್ರು ಇಲ್ಲ, ನಾವುಗಳು ಕೂಡ ಕಾರಣರೇ.
ಅವ್ರು ಸತ್ತಿದ್ದಕ್ಕೆ. ಯಾಕೆಂದ್ರೆ ನಮ್ಮ ನಾಡಲ್ಲಿದ್ದಾರೆ, ನಮ್ಮೂರಲ್ಲಿದ್ದಾರೆ, ನಮ್ಮ ಜೊತೆಲಿದ್ದಾರೆ. ಅವ್ನು ಯಾರೋ ಸತ್ತಿದ್ರೆ ನಮಗದು ಕೇರ್ ಅನ್ಸಲ್ಲ. ಅವನು ಯಾವನೋ ಹೋದ ನಮಗೆ, ಅವನು ಯಾವನೋ ಮೋಸ ಮಾಡ್ದ, ಇವನು ಮೋಸ ಹೋದ, ಹಂಗಾಗಿ ಅವ್ರು ವಿಷ ಕೂಡ ಸತ್ರು. ಎಷ್ಟು ಕೇವಲವಾಗಿ ಹೇಳ್ಬಿಡ್ತೀರಿ. ಖಂಡಿತವಾಗ್ಲಿಲ್ಲ. ಹೇಗೆ ನಾವು ಪಂಚಭೂತಗಳನ್ನ ಸರಿಸಮಾನವಾಗಿ ಎಲ್ಲಾ ಮನುಷ್ಯರು ಉಪಯೋಗಿಸ್ತೀರಿ, ಕಷ್ಟ ಸುಖಗಳನ್ನು ಹಾಗೆ ಉಪಯೋಗಿಸ್ತೀರಿ. ನಿಮಗ್ ಗೊತ್ತಿಲ್ಲ ಅಷ್ಟೇ, ನನಗ್ ಗೊತ್ತು, ನಿಮಗ್ ಗೊತ್ತಿಲ್ಲ. ನಾನು ಅದನ್ನೇ ಹೇಳ್ಕೊಡ್ತಾ ಇರೋದು ನಿಮ್ಗೆ. ಅವನು ಯಾರೋ ಮಾಡಿದ್ರೆ ಅದಕ್ಕೆ ನಾವು ಹೊಣೆನೆ, ಪ್ರತಿಯೊಬ್ರು ಹೊಣೆನೆ. ಯಾಕೆ ಅಂದ್ರೆ ನಾವು ಆರೋಗ್ಯವನ್ನ ಕಾಪಾಡ್ಕೊಂಡಿಲ್ಲ. ನಾವು ಆರೋಗ್ಯವನ್ನ ಕಾಪಾಡ್ಕೊಂಡಿದ್ರೆ ಈ ರೀತಿ ಆಗಕ್ ಬಿಡ್ತಾ ಇರ್ಲಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ಯಾರಾದ್ರೂ ಒಬ್ರು ಬಿದ್ರು, ಯಾರಾದ್ರೂ ಒಬ್ರು ಸತ್ರು ಅಂದ್ರೆ ನಾವೆಲ್ಲರೂ ಕಾರಣ ಆಗ್ತೀವಿ. ಈ 7 ರೀತಿ ಆರೋಗ್ಯಗಳು ಮನುಷ್ಯನನ್ನ ಖಂಡಿತವಾಗ್ಲೂ ಅತ್ಯದ್ಭುತವಾಗಿಡ್ತವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಆರೋಗ್ಯಗಳು ಇವನಿಗೆ ಪ್ರಾಪ್ತಿ ಆದ್ರೆ ನಿಸರ್ಗ ಕೂಡ ಅತ್ಯದ್ಭುತವಾಗಿ ನಳನಳಿಸ್ತಾ ಇರ್ತದೆ. ಯಾವುದೇ ರೀತಿ ಕಾಲಕ್ಕೆ ಏನು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಏನೇನಿಗೆ ಬೇಕು ಎಲ್ಲವೂ ಕೂಡ ಅತ್ಯದ್ಭುತವಾಗಿ ಆಗ್ತಾ ಇರ್ತದೆ. ಯಾವಾಗ ಇವನು ಆರೋಗ್ಯದಲ್ಲಿ ಏರುಪೇರು ಮಾಡ್ತಾನೆ, ನಿಸರ್ಗ ಕೂಡ ಏರುಪೇರು ಮಾಡ್ತದೆ. ಬೇಸಿಗೆಗಾಲದಲ್ಲಿ ಮಳೆ ಬರುತ್ತದೆ, ಮಳೆಗಾಲದಲ್ಲಿ ಬೇಸಿಗೆ ಬರುತ್ತದೆ, ಚಳಿಗಾಲದಲ್ಲಿ ಮಳೆ ಬರುತ್ತದೆ, ಚಿತ್ರ ವಿಚಿತ್ರವಾಗೆಲ್ಲ ಆಡ್ತದೆ. ಯಾಕೆಂದ್ರೆ ನೀನು ಚಿತ್ರ ವಿಚಿತ್ರವಾಗಿ ಆಡ್ತಾ ಇದೆಯಾ, ಅದಕ್ಕೆ ನಿಸರ್ಗನು ಚಿತ್ರ ವಿಚಿತ್ರವಾಗಿ ಆಡ್ತಾ ಇದೆ. ಅದು ಯಾವುದೋ ಒಂದು ಪಿಕ್ಚರ್ ಬಂದಿತ್ತು ಜಾಕಿ ಚೈನ್ದು, ಅದು ಏನೋ ಹೆಸರು ಮರ್ತೋಯ್ತು. ಒಂದ್ ಯಾವ್ದೋ ಬೆಟ್ಟದ ಮೇಲೆ ನಿಂತ್ಕೊಂಡು ಒಂಟಿ ಕಾಲ್ ಹಾವು ಕಾಳಿಂಗ ಸರ್ಪ ಹಿಂಗ್ ಆಡ್ತಾ ಇರ್ತದೆ. ಇವಳು ಇಲ್ಲಿ ಕುತ್ಕೊಂಡು ಹಿಂಗ್ ಮಾಡ್ತಾ ಇರ್ತಾಳೆ. ಆ ಹುಡ್ಗ ಕೇಳ್ತಾನೆ, ಚಿಕ್ಕ ಹುಡ್ಗ, ಕರಾಟೆ ಕಿಡ್ ಅಂತ, ಅವಳು ಯಾಕೆ ಹಾವು ತರ ಮಾಡ್ತಾವಳೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ಇವಳು ತರ ಹಾವು ಮಾಡ್ತಾ ಇದೆ ಅಂತ. ಈ ಹುಡುಗನ ಕಣ್ಣಿಗೆ ದೃಷ್ಟಿಗೆ ಏನು ಅಂತಂದ್ರೆ, ಹಾವು ಹೇಗೆ ಹಿಂಗ್ ತಲೆ ಅಲ್ಲಾಡಿಸ್ತಾ ಇದೆ, ಇವಳು ಹಂಗೆ ಮಾಡ್ತಾವಳೆ ಅಂತ. ಅವನು ಹೇಳೋದು ದೊಡ್ಡವನು, ಇವಳು ಹೆಂಗ ಮಾಡ್ತಾವಳೆ ಹಂಗ ಹಾವು ಅಲ್ಲಾಡಿಸ್ತಾ ಇದೆ ಅಂತ ಅವನು ಹೇಳ್ತಾನೆ. ಅದೇ ರೀತಿನೇ ನಾನು ಆರೋಗ್ಯವಾಗಿದ್ರೆ ನಿಸರ್ಗ ನಮಗೆ ಅತ್ಯದ್ಭುತವಾಗಿ ರಿಪ್ಲೈ ಮಾಡುತ್ತೆ. ಈ ನೀವೆಲ್ಲ ಹಿಂಗೆ ಅನಾರೋಗ್ಯ ಯಾವುದೋ ಒಂದರಲ್ಲಿ 7 ಆರೋಗ್ಯದಲ್ಲಿ ಯಾವುದೋ ಒಂದೋ ಎರಡೋ ನೀವು ಮೈನಸ್ ಆಗಿದ್ದೀರಾ ಅಂತಂದ್ರೆ ನಿಸರ್ಗಕ್ಕೆ ಅದು ಪರಿಣಾಮ ಬೀಳುತ್ತೆ. ಆದ್ರಿಂದ ಅದು ನಿಸರ್ಗದಲ್ಲೂ ಕೂಡ ಏರುಪೇರುಗಳನ್ನ ನಾವು ಕಂಡುಕೊಳ್ಬಹುದು. ಸಾಧ್ಯವಾದಷ್ಟು ಈ ಎಲ್ಲಾ ರೀತಿಯ ಆರೋಗ್ಯಗಳು ಮನುಷ್ಯನಿಗೆ ಬಹಳ ಬಹಳ ಮುಖ್ಯವೇ. ಅದರಲ್ಲಿ ಮೂಲವಾಗಿರುವಂಥದ್ದು ಭಾವನಾತ್ಮಕವಾದ ಆರೋಗ್ಯ. ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡಿ, ಭಾವನೆಗಳನ್ನ ಸಕಾರಾತ್ಮಕವಾಗಿ ಥಿಂಕ್ ಮಾಡಿ, ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಥಿಂಕ್ ಮಾಡಿ. ನಿಮಗೆ ಭಾವನೆಗಳಿಗೆ ಬರಲಿಲ್ಲ ಅಂತಂದ್ರೆ ನನ್ನ ವಿಡಿಯೋಗಳನ್ನು ಹೆಚ್ಚಾಗಿ ಗಮನಿಸಿ. ಖಂಡಿತವಾಗ್ಲೂ ನಿಮಗದು, ನನ್ನ ಎಲ್ಲಾ ವಿಡಿಯೋಗಳು ನಿಮ್ಮ ಬ್ರೈನ್ ಅನ್ನ ತೀಡುತ್ತೆ. ಸೊ ಮೂಲವಾಗಿ ಬುದ್ಧಿ ಜ್ಞಾನವನ್ನ ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ನನ್ನ ಎಲ್ಲ ವಿಡಿಯೋಗಳು ಇರ್ತವೆ. ನೀವೇ ಕೇಳಿರುವಂತ ಪ್ರಶ್ನೆಗಳು. ಸತ್ಸಂಗಕ್ಕೆ ಬನ್ನಿ, ಇದರಲ್ಲೂ ಒಳ್ಳೊಳ್ಳೆ ಸತ್ವಭರಿತವಾದ ವಿಚಾರಗಳು ಸಿಗ್ತವೆ. ಮಾಮೂಲಿ ನನ್ನ ಎಲ್ಲಾ ವಿಡಿಯೋಗಳು 1 ನಿಮಿಷದ ರೀಲ್ಸ್ ನೋಡಿ, ಶಾರ್ಟ್ಸ್ ನೋಡಿ, ಅಥವಾ ಒಂದು 10-15 ನಿಮಿಷದ ವಿಡಿಯೋಗಳನ್ನು ನೋಡಿ, ಎಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತವೆ. ಆದ್ರಿಂದ ಅದನ್ನ ನೋಡ್ತಾ ಇದ್ರೆ ನಿಮ್ಮ ಭಾವನೆಗಳು ಸಕಾರಾತ್ಮಕವಾಗಿ ಹೇಗೆ ಥಿಂಕ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಯಾರಿಗೆ ಯಾವುದೇ ತರ ಸಮಸ್ಯೆಗಳಿದ್ರು ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ನೀವು ಕೇಳುವಂತ ಪ್ರಶ್ನೆಗೆ ಉತ್ತರ, ನಿಮ್ಮ ಸಮಸ್ಯೆಗೆ ಪರಿಹಾರ, ಮುಂದಿನ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಮಾರ್ಗದರ್ಶನ, ಇದೆಲ್ಲವೂ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಸತ್ಸಂಗ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ನಾನು ನಿರ್ಗಮಿಸ್ತಾ ಇದ್ದೀನಿ. ಧನ್ಯವಾದಗಳು.